ಸೋದರ ಸೋದರಿಯರೇ, ಈಗಾಗಲೇ ನಮ್ಮ ಸೋದರಿಯವರು ಒಂದು ಪೀಠಿಕೆಯನ್ನ ಕೊಟ್ಟಿದ್ದಾರೆ ನಮಗೆ. ಈಗ ನಾವು ಕಳೆದ ವಾರಗಳಲ್ಲಿ 22ನೆಯ ಒಂದು ಶ್ಲೋಕದವರೆಗೂ ಕೂಡ ಅಧ್ಯಯನ ಮಾಡಿದ್ದೇವೆ. ಇಂದು ನಾವು 23ನೆಯ ಒಂದು ಶ್ಲೋಕದಿಂದ ಮುಂದೆ ನೋಡುವಂತಹ ಒಂದು ಕೇಳಿಸ್ತಾ ಇಲ್ಲ ಸರ್. ಹಲೋ, ಕಂಟಿನ್ಯೂ ಮಾಡಿ ಸರ್. ಕೇಳಿಸ್ತಾ ಇದೆ, ನಮಗೆ ಕೇಳಿಸ್ತಾ ಇದೆ. ಸರಿ. ಈಗ 23ನೇ ಶ್ಲೋಕದಿಂದ ಮುಂದಿನ ಶ್ಲೋಕಗಳನ್ನ ನೋಡುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. 23ನೇ ಶ್ಲೋಕ ಈ ರೀತಿ ಇದೆ: ಸ್ವಸ್ವಾಮಿ ಶಕ್ತ್ಯೋಹೋ ಸ್ವರೂಪೋಪಲಬ್ಧಿ ಹೇತುಹು ಸಂಯೋಗ ಅಂತ ಹೇಳಿ ಈ 23ನೇ ಶ್ಲೋಕ ಇದೆ. ಇದರ ಒಂದು ಅರ್ಥ, ಪುರುಷ ಮತ್ತು ಪ್ರಕೃತಿಯ ಸಂಯೋಗದ ಉದ್ದೇಶವೆಂದರೆ ಪುರುಷನಿಗೆ ತನ್ನ ನಿಜ ಸ್ವರೂಪದ ಅರಿವನ್ನ ಉಂಟು ಮಾಡುವುದು ಹಾಗೂ ಪುರುಷ ಮತ್ತು ಪ್ರಕೃತಿಯಲ್ಲಿ ಅಂತಸ್ಥವಾಗಿರುವ ಶಕ್ತಿಗಳನ್ನು ವಿಕಾಸ ಮಾಡುವುದು. ಇದು 23ನೇ ಒಂದು ಶ್ಲೋಕ. ಈ ಶ್ಲೋಕವನ್ನ ಅಧ್ಯಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಮ್ಗೆ ಆಗ್ತಕ್ಕಂತಹ ಅದು ಒಂದು ರೋಮಾಂಚನವಾದಂತಹ ಅನುಭವ ಅಂತಾನೆ ಹೇಳಬಹುದು. ಒಬ್ಬ ಅತ್ಯಂತ ನೈಪುಣ್ಯ ಉಳ್ಳಂತಹ ಒಬ್ಬ ಕಲಾಕಾರನ ಒಂದು ಸುಂದರಾಕೃತಿಯ ಶಿಲ್ಪಕಲೆಯನ್ನ ನಾವು ನೋಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಯಾವ ಒಂದು ಆನಂದ ಆಗ್ತದೋ, ಒಂದು ವೇಳೆ ಅಂತಹ ಒಂದು ಕಲಾಕೌಶಲ ನಮ್ಮಲ್ಲಿ ಇಲ್ಲದೇ ಇದ್ದಾಗ್ಯೂ ಸಹ ಆ ಕಲಾಕಾರನ ಒಂದು ಕಲಾ ಕೌಶಲ್ಯವನ್ನ ನಾವು ನೋಡಿ ಆನಂದಿಸುವಂತಹ ಆಸ್ವಾದಿಸುವಂತಹ ಒಂದು ಮನಸ್ಥಿತಿ ನಮ್ಗಿದ್ದಾಗ್ಯೂ ಸಹ ಏನೋ ಒಂದು ರೀತಿಯಲ್ಲಿ ಧನ್ಯತೆಯ ಒಂದು ಭಾವನೆ ನಮಗೆ ಉಂಟಾಗ್ತದೆ. ಹಾಗೆ ನಮ್ಗೆ ನಿಜವಾದ ನೋಡ್ತಕ್ಕಂತಹ ಒಂದು ಕಣ್ಣು ಮನಸ್ಸುಗಳು ನಮ್ಗಿದ್ರೂ ಕೂಡ ಒಂದು ರೀತಿಯಲ್ಲಿ ಧನ್ಯತೆ ಅಂತಕ್ಕಂಥದ್ದು ಉಂಟಾಗ್ತದೆ. ಈ ಒಂದು ಸೃಷ್ಟಿ ಮತ್ತು ಈ ವಿಕಾಸದ ಅದ್ಭುತಗಳನ್ನ ನಾವು ಮಾನಸಿಕವಾಗಿ ಆದ್ರೂ ಕೂಡ ಈ ಹಿನ್ನೆಲೆಯಲ್ಲಿ ಗ್ರಹಿಸಿದ್ದಾದ್ರೆ, ಆ ಒಂದು ಸುಂದರವಾದ ಆ ಶಿಲ್ಪ ಕಲಾಕೃತಿಯ ಕೈಚಲಕವನ್ನೇ ನಾವು ನೋಡಿ ಅಷ್ಟು ಆನಂದವನ್ನು ಅನುಭವಿಸ್ತೇವೆ. ಅದರ ವೈಭವನ್ನ ನಾವು ಕಣ್ಮನಗಳನ್ನು ತುಂಬಿಸ್ಕೊಳ್ತೇವೆ. ಅಂಥದ್ರಲ್ಲಿ ಈ ಇಡೀ ವಿಕಾಸ ಚಕ್ರದ ಒಂದು ಅದ್ಭುತಗಳನ್ನ, ಆ ಸೃಷ್ಟಿ ನಾಟಕ ಸೂತ್ರಧಾರಿಯಾಗಿರ್ತಕ್ಕಂಥ ಭಗವಂತನ ಕೈಚಳಕವನ್ನ ನಾವು ಮಾನಸಿಕವಾಗಿ ಆದ್ರೂ ಕೂಡ ಗ್ರಹಿಸಿದ್ದಾದ್ರೆ ಬಹುಶಃ ನಮ್ಗೆ ಅಂತಹದ್ದೇ ಅದ್ಭುತವಾಗಿರ್ತಕ್ಕಂತಹ ಒಂದು ಆನಂದ ನಮ್ಗಾಗ್ಲಿಕ್ಕೆ ಖಂಡಿತ ಕೂಡ ಸಾಧ್ಯ ಇದೆ. ಇದು ಕೂಡ ನಮ್ಮ ಜೀವನದಲ್ಲಿ ನಡೀತಾ ಇದೆಯಾ? ಈ ರೀತಿ ಇದೆಯಾ ನಮ್ಮ ವಿಕಾಸ? ನಿಜವಾಗ್ಲೂ ನಮ್ಮ ಬೆಳವಣಿಗೆಯಿಂದ ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ರಹಸ್ಯ ಇದೆಯಾ? ಇಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ಯೋಜನೆ ಇದೆಯಾ ಅಂತಕ್ಕಂತಹ ಒಂದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಕಲ್ಪನೆ ಆದ್ರೂ ಕೂಡ ನಮ್ಗೆ ಬರ್ಲಿಕ್ಕೆ ಸಾಧ್ಯ ಖಂಡಿತ ಇದೆ ಅಂತ ಅನ್ನಿಸ್ತದೆ ಈ ಸೂತ್ರಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋದಾಗೆಲ್ಲ ಕೂಡ. ಈಗ ಈ ಸಮಸ್ತ ಅಭಿವ್ಯಕ್ತ ಪ್ರಪಂಚವನ್ನ ನಾವು ನೋಡುವಾಗ ಈ ಎಲ್ಲ ಅಭಿವ್ಯಕ್ತ ಒಂದು ಸೃಷ್ಟಿ ಏನಿದೆ, ಈ ಸೃಷ್ಟಿ ಈ ಪ್ರಕೃತಿ ಮತ್ತು ಪುರುಷರ ಒಂದು ಸಂಯೋಗದ ಒಂದು ಫಲಿತಾಂಶವೇ ಆಗಿರ್ತಕ್ಕಂಥದ್ದು. ಅವೇನು ಈ ಪ್ರಪಂಚವನ್ನ ನೋಡ್ತಾ ಇದ್ದೇವೋ, ಇಡೀ ಸೃಷ್ಟಿಯನ್ನ ನೋಡ್ತಾ ಇದ್ದೇವೋ, ಈ ಇಡೀ ಸೃಷ್ಟಿಯನ್ನ ನಾವು ನೋಡ್ತಾ ಹೋದಾಗ ಈ ಎಲ್ಲವೂ ಕೂಡ ಈ ಪ್ರಕೃತಿ ಮತ್ತು ಪುರುಷ ಇದು ಎರಡರ ಒಂದು ಸಂಯೋಜನೆ ಅಥವಾ ಸಂಯೋಗದ ಒಂದು ಫಲಿತಾಂಶದಿಂದನೇ ಇದೆಲ್ಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಸೃಷ್ಟಿಯಲ್ಲಿ ಯಾವುದೊಂದೂ ಕೂಡ ವಿನಾಕಾರಣವಾಗಿ ನಡೀತಾ ಇಲ್ಲ. ಎಲ್ಲಕ್ಕೂ ಕೂಡ ಒಂದು ಕಾರಣ ಅಂತಕ್ಕಂಥದ್ದು ಇದ್ದೇ ಇದೆ. ಪ್ರತಿಯೊಂದು ಕಾರಣ ಸಹಿತವಾಗಿದೆ. ಯಾವುದು ಸುಮ್ನೆ ಹೇಗೆಂದ್ರೆ ಹಾಗೆ ನಡೀತಾ ಇಲ್ಲ. ಹೀಗೆ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಈ ಪುರುಷ ಮತ್ತು ಪ್ರಕೃತಿಯ ಸಂಯೋಗದ ಒಂದು ಕಾರಣ
ಮತ್ತು ಅದರ ಉದ್ದೇಶ ಏನು ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ನಮಗೆ ಮನಮುಟ್ಟುವ ರೀತಿಯಲ್ಲಿ ಅವರು ವಿವರಣೆ ಕೊಟ್ಟಿದ್ದಾರೆ. ಇದನ್ನ ನಿಜವಾಗ್ಲೂ ನಾವು ಒಂದು ಒಂದು ಆಳವಾಗಿ ಅಧ್ಯಯನವನ್ನ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಕೂಡ ಇಂತಹ ಅನುಭವ ಬರದೇ ಇರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈಗ ನಾವು ಈ ಸೂತ್ರವನ್ನ ನಾವು ನೋಡಿದ್ವಿ. ಈ ಸೂತ್ರದ ಒಂದು ಅರ್ಥ ಏನು ಅಂತ ಹೇಳಿದ್ರೆ, ಪುರುಷನಿಗೆ ತನ್ನ ನಿಜ ಸ್ವರೂಪದ ಅರಿವನ್ನ ಉಂಟು ಹಲೋ, ಏನು ಕೇಳಿಸ್ತಿಲ್ಲ ಸರ್. ಈ ಪುರುಷ ಮತ್ತು ಈ ಪ್ರಕೃತಿಯಲ್ಲಿ ಅಂತಸ್ಥವಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯಗಳನ್ನ, ಒಂದು ಗುಪ್ತವಾಗಿರ್ತಕ್ಕಂಥ ಶಕ್ತಿಗಳನ್ನ ವಿಕಾಸಗೊಳಿಸ್ತಕ್ಕಂಥದ್ದು ಇದು ಈ ಒಂದು ಎರಡರ ಸಂಯೋಗ, ಈ ಪುರುಷ ಮತ್ತು ಪ್ರಕೃತಿಯ ಒಂದು ಸಂಯೋಗದ ಒಂದು ಉದ್ದೇಶವಾಗಿದೆ. ಈಗ ಇದನ್ನ ನಾವು ವಿಚಾರ ಮಾಡ್ತಾ ಹೋಗೋದಾದ್ರೆ, ಯಾವ ಒಂದು ಆಧುನಿಕ ವಿಜ್ಞಾನ ಈ ವಿಕಾಸ ಸಿದ್ಧಾಂತವನ್ನ ನಮ್ಮ ನಾಗರಿಕತೆಗೆ ವಿಜ್ಞಾನ ಕೊಟ್ಟಿರ್ತಕ್ಕಂಥ ಒಂದು ಮಹತ್ತರವಾದ ಕೊಡುಗೆ ಅಂತ ಹೇಳಿದನ್ನ ಭಾವಿಸಿದೆಯೋ, ಅದು ಈ ಕೇವಲ ಇವತ್ತಿನ ಒಂದು ಆಧುನಿಕ ವಿಜ್ಞಾನ ಮಾತ್ರವೇ ನಮಗೆ ನೀಡಿರ್ತಕ್ಕಂಥದ್ದಲ್ಲ. ಅದು ಆರ್ಷೇಯ ಕಾಲದಿಂದಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಅದು ಪ್ರಚಲಿತ ಆಗಿದೆ ಅಂತಾನೆ ನೋಡಬಹುದು. ಈಗ ಪ್ರಚಲಿತವಾಗಿರ್ತಕ್ಕಂತಹ ಈ ವಿಜ್ಞಾನದ ಒಂದು ವಿಕಾಸ ಸಿದ್ಧಾಂತ ಏನಿದೆ, ಅದು ಈ ಇಡೀ ಒಂದು ವಿಕಾಸದ ಕೇವಲ ಯಾವುದೋ ಒಂದು ಮಗ್ಗಲನ್ನ ಮಾತ್ರ ಇದು ಸ್ಪಷ್ಟಪಡಿಸ್ತಾ ಇದೆ. ಆಗಲಿ ಇಡೀ ವಿಕಾಸದ ಒಂದು ಪೂರ್ಣ ಸ್ವರೂಪವನ್ನ ಅದು ಖಂಡಿತ ನಮ್ಗೆ ತಿಳಿಸ್ತಾ ಇಲ್ಲ. ಕೇವಲ ಅದು ಯಾವುದೋ ಒಂದು ಆಯಾಮವನ್ನಷ್ಟೇ ಗಮನದಲ್ಲಿ ಇಟ್ಕೊಂಡಿದೆ ವಿನಃ ಅದು ಪೂರ್ಣವಾಗಿ ಹೇಳುವಂತ ಒಂದು ಸಾಧ್ಯತೆ ಅದಕ್ಕಿಲ್ಲ. ಅಂದ್ರೆ ಕೇವಲ ಅದು ಈ ಹೊರಗಿನ ಒಂದು ರೂಪಗಳೇನಿದೆಯಲ್ಲ, ಹೊರಗಿನ ರೂಪಗಳ ಒಂದು ವಿಕಾಸವನ್ನ ಮಾತ್ರ ಇದು ತಿಳಿಸ್ತಾ ಇದೆಯೇ ವಿನಃ ಅದಕ್ಕೆ ಆ ರೂಪಗಳ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಒಂದು ಪ್ರಜ್ಞೆ ಅಥವಾ ಜೀವ ಚೈತನ್ಯದ ವಿಕಾಸದ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮ ಆಧುನಿಕ ವಿಜ್ಞಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಆ ವಿಜ್ಞಾನ ಅಂತ ಹೇಳಿದ್ರೆ ಅದಕ್ಕೊಂದು ಹಿತಿಮಿತಿ ಇದೆ. ಅದು ಕೇವಲ ಒಂದು ವಸ್ತುವಾದವನ್ನ ಮಾತ್ರದ ಗಮನಕ್ಕೆ ಇಟ್ಕೊಳ್ತದೆ ವಿನಃ ಆ ವಸ್ತುವಿನ ಹಿನ್ನೆಲೆಯಲ್ಲಿರ್ತಕ್ಕಂತಹ ಒಂದು ಚೈತನ್ಯವನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಶಕ್ತಿ ಇನ್ನೂ ಕೂಡ ವಿಜ್ಞಾನಕ್ಕೆ ಖಂಡಿತ ಬಂದಿಲ್ಲ. ಈ ಒಂದು ಗುಪ್ತ ವಿದ್ಯೆಯ ದೃಷ್ಟಿಯಿಂದ ನಾವು ನೋಡುವಾಗ ಈ ಜೀವ ಚೈತನ್ಯ ಮತ್ತು ರೂಪ ಯಾವಾಗ್ಲೂ ಕೂಡ ಅವು ಜೊತೆಯಲ್ಲೇ ಇರುತ್ತವೆ. ಈಗ ನೋಡಿ, ಒಂದ್ ಕಡೆ ಒಂದು ಚೈತನ್ಯ ಅದು ವ್ಯಕ್ತವಾಗ್ಬೇಕು ಅಂತ ಹೇಳಿದ್ರೆ ಆ ಪ್ರಕೃತಿಯ ಒಂದು ಸಹಕಾರ ಇಲ್ದೇನೆ ಆ ಚೈತನ್ಯ ವ್ಯಕ್ತವಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಈ ಒಂದು ಜೀವ ಚೈತನ್ಯ ಮತ್ತು ರೂಪ ಯಾವಾಗ್ಲೂ ಸಹ ಅವು ಜೊತೆಯಲ್ಲೇನೆ ಇರುತ್ತವೆ. ಅವು ಒಟ್ಟಿಗೆ ವಿಕಾಸ ಆಗ್ತಾ ಹೋಗುತ್ತವೆ. ಈ ಜೀವ ಚೈತನ್ಯ ವಿಕಾಸವಾದಂತೆಲ್ಲ ಕೂಡ ಆ ಚೈತನ್ಯದ ವ್ಯಕ್ತತೆಗೆ ಅನುಕೂಲವಾಗುವಂತೆ ರೂಪಗಳು ಸಹ ವಿಕಾಸ ಹೊಂದುತ್ತವೆ. ಗುಪ್ತ ವಿದ್ಯೆಯ ಒಂದು ದೃಷ್ಟಿಯಲ್ಲಿ ನಾವು ಅಧ್ಯಯನ ಮಾಡುವಾಗ ಈ ಒಂದು ಪರಮ ಸತ್ಯ ನಮಗೆ ಅರ್ಥವಾಗ್ತದೆ. ಆಗಲಿ ಕೇವಲ ಆಧುನಿಕ ವಿಜ್ಞಾನದ ವಿಕಾಸ ಸಿದ್ಧಾಂತವನ್ನು ನಾವು ನೋಡುವಾಗ ಕೇವಲ ಅದು ರೂಪಗಳಿಗೆ ಮಾತ್ರ ಸೀಮಿತವಾಗಿದೆ ವಿನಃ ಚೈತನ್ಯದ ವಿಚಾರದಲ್ಲಿ ಅದು ಏನನ್ನೂ ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಈ ಜೀವ ಚೈತನ್ಯ ವಿಕಾಸ ಆಗ್ತಾ ಇದೆ ಅಂದ್ರೆ ಮಾತ್ರನೇ ಅದಕ್ಕೆ ಅನುಕೂಲವಾಗ್ತಂತ ರೀತಿನಲ್ಲಿ ರೂಪಗಳು ಕೂಡ ವಿಕಾಸ ಆಗ್ತಾ ಹೋಗುತ್ತೆ. ಈ ಒಂದು ವಿಕಾಸ ಸಿದ್ಧಾಂತದ ಒಂದು ಅತ್ಯಂತ ಸಂಕ್ಷಿಪ್ತವೇ ಆದ್ರೂ ಕೂಡ ಒಂದು ಪರಿಪೂರ್ಣವಾದಂತಹ ಕಲ್ಪನೆಯನ್ನ ಕೇವಲ ಒಂದೇ ಒಂದು ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ ನೋಡಿ, ಪುರುಷ ಮತ್ತು ಪ್ರಕೃತಿಗಳಲ್ಲಿ ಸುಪ್ತವಾಗಿರುವ ಶಕ್ತಿಗಳನ್ನ ವಿಕಾಸ ಮಾಡುವಂಥದ್ದು ಮತ್ತು ಪುರುಷನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಅವನಲ್ಲಿ ಸಾಮರ್ಥ್ಯವನ್ನ ಬೆಳೆಸುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈ ವಿಕಾಸ ಸಿದ್ಧಾಂತದ ಒಂದು ಸಂಪೂರ್ಣವಾದಂತಹ ಒಂದು ವಿಚಾರವನ್ನ ಕೇವಲ ಇದು ಒಂದೆರಡು ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ವಿಜ್ಞಾನ ಈ ವಿಚಾರಗಳು ನಮ್ಗೆ ಎಂದೂ ಕೂಡ ತಿಳಿಸ್ಲಿಲ್ಲ. ಪುರುಷ ಮತ್ತು ಪ್ರಕೃತಿಗಳಲ್ಲಿ ಪುರುಷನಲ್ಲೂ
ಶಕ್ತಿ, ಒಂದು ಸಾಮರ್ಥ್ಯ ಇದೆ. ಹಾಗೇನೆ ಆ ಪ್ರಕೃತಿಯಲ್ಲೂ ಕೂಡ ಒಂದು ಶಕ್ತಿ ಅಂತಕ್ಕಂಥದ್ದು ಇದೆ. ಆ ಎರಡರಲ್ಲಿರ್ತಕ್ಕಂತಹ ಒಂದು ಶಕ್ತಿಗಳನ್ನು ಕೂಡ ವಿಕಾಸ ಮಾಡ್ತಕ್ಕಂಥದ್ದು. ಜೊತೆಗೆ ಆ ಪುರುಷನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಅವನಲ್ಲಿ ಸಾಮರ್ಥ್ಯವನ್ನ ಬೆಳೆಸುವುದು. ಅಂದ್ರೆ ಈ ಪುರುಷನಲ್ಲಿ ಈಗಾಗ್ಲೇನೆ ಒಂದು ಸಾಮರ್ಥ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಪುರುಷ ಅಂತ ಹೇಳಿದ್ರೆ ಅವನು ಒಂದರ್ಥದಲ್ಲಿ ಪರಿಪೂರ್ಣ ಅಂತಾನೆ. ಆದ್ರೆ ಅದೇನಾಗಿದೆ, ಬೀಜ ರೂಪದಲ್ಲಿದೆ. ಅವನಲ್ಲಿರ್ತಕ್ಕಂಥ ಶಕ್ತಿಗಳು ಬೀಜ ರೂಪದಲ್ಲಿದೆ. ಈಗ ನಾವು ಅದನ್ನ ಹೊರಗೆ ತರಬೇಕಾಗಿದೆ. ಅದೇ ವಿಕಾಸ ಅಂತ ಹೇಳಿದ್ರೆ ಒಳಗೆ ಅಡಗಿರ್ತಕ್ಕಂತಹ ಬೀಜ ರೂಪದಲ್ಲಿರ್ತಕ್ಕಂತಹ ಆ ಶಕ್ತಿಗಳನ್ನ ನಾವೇನ್ ಮಾಡ್ಬೇಕಾಗಿದೆ, ಈಗ ಹೊರ ತರ್ತಕ್ಕಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಈಗ ಈ ಪುರುಷ ಮತ್ತು ಪ್ರಕೃತಿಯ ಶಕ್ತಿಗಳ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ, ಈ ಸಂಸರಣೆ ಅಂತಕ್ಕಂಥದ್ದು ಒಂದು ಕಡೆ ಪ್ರಜ್ಞೆಯ ಕ್ರಮಬದ್ಧವಾದ ವಿಕಾಸವನ್ನು ಉಂಟು ಮಾಡ್ತಾ ಇದೆ. ಅಂದ್ರೆ ಪ್ರಜ್ಞೆಯೂ ಕೂಡ ವಿಕಾಸವಾಗ್ತಾ ಇದೆ. ಮತ್ತೊಂದು ಕಡೆ ಉಪಾಧಿಗಳ ದಕ್ಷತೆಯನ್ನು ಕೂಡ ಹೆಚ್ಚುವಂತೆ ಮಾಡ್ತಾ ಇದೆ. ಉಪಾಧಿಗಳು ಬೆಳೀತಾ ಇದ್ದಾವೆ. ಅಂದ್ರೆ ಆ ಉಪಾಧಿಗಳು ಬೆಳೀತಾ ಇದ್ದಾವೆ ಅಂತ ಹೇಳಿದ್ರೆ ಅದರ ಅರ್ಥ ಆ ಉಪಾಧಿಗಳಲ್ಲಿರ್ತಕ್ಕಂತಹ ಒಂದು ಸೂಕ್ಷ್ಮ ಪ್ರಕೃತಿ ಏನಿದೆಯೋ ಆ ಪ್ರಕೃತಿಯು ಕೂಡ ಏನಾಗ್ತಾ ಇದೆ, ವಿಕಾಸ ಆಗ್ತಾ ಇದೆ. ಈಗ ನೋಡಿ, ನಾವು ನೋಡ್ತಾ ಹೋಗ್ಬೋದು. ಥಿಯಾಸಫಿಯ ಒಂದು ವಾಂಗ್ಮಯದಲ್ಲಿ ನಾವು ಈ ಒಂದು 4 ಜೀವವರ್ಗಗಳನ್ನ ನೋಡ್ತೇವೆ. ಖನಿಜ ವರ್ಗ, ಸಸ್ಯ ವರ್ಗ, ಪ್ರಾಣಿ ವರ್ಗ ಮತ್ತೆ ಮಾನವ ವರ್ಗ ಅಂತೇಳಿ ಈ 4 ಜೀವವರ್ಗಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಖನಿಜ ವರ್ಗದಲ್ಲಿ ಪ್ರಜ್ಞೆ ವಿಕಾಸ ಅಂತಕ್ಕಂಥದ್ದು ಕೇವಲ ಒಂದು ಪ್ರಾರಂಭದ ದೆಸೆಯಲ್ಲಿದೆ. ಅದಕ್ಕೋಸ್ಕರ ಹೇಳ್ತಾರೆ ಖನಿಜದಲ್ಲಿ ಪ್ರಜ್ಞೆ ಏನಾಗಿದೆ, ನಿದ್ರಾವಸ್ಥೆನಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಅದು ಅಷ್ಟಾಗಿ ಅದರಲ್ಲಿ ಖನಿಜದಲ್ಲಿ ಚೈತನ್ಯ ಇದೆ ಅಂತಕ್ಕಂಥದ್ದು ನಮ್ಗೆ ಗೋಚರ ಆಗ್ತಾ ಇಲ್ಲ. ಆದ್ರೆ ಪ್ರಜ್ಞೆಯಲ್ಲಿ ಇಲ್ಲವ, ಖಂಡಿತ ಇದೆ. ಆದ್ರೆ ಏನಾಗಿದೆ, ಅಲ್ಲಿ ನಿದ್ರಾವಸ್ಥೆನಲ್ಲಿದೆ. ಆದ್ರೆ ಅದೇ ಸಸ್ಯ, ಪ್ರಾಣಿ ಮತ್ತು ಮನುಷ್ಯ ವರ್ಗಗಳಲ್ಲಿ ಈ ಪ್ರಜ್ಞೆ ಏನಾಗಿದೆ, ಒಂದು ಜೀವವರ್ಗವನ್ನ ಬಿಟ್ಟು ಮುಂದಿನ ಒಂದು ಜೀವವರ್ಗಕ್ಕೆ ವ್ಯಕ್ತವಾದಾಗ ಅಗಾಧವಾದ ವಿಕಾಸ ಆಗಿರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ನೋಡಿ, ಖನಿಜದಲ್ಲಿ ಮಲ್ಕೊಂಡಿತ್ತು ನಿದ್ರೆ, ಬಹಳ ನಿದ್ರಾವಸ್ಥೆನಲ್ಲಿತ್ತು. ಆಗ್ಲೇನೆ ಸಸ್ಯಗಳಲ್ಲಿ ನೋಡಿ ಸ್ವಲ್ಪ ಪ್ರಜ್ಞೆಯಲ್ಲಿ ಜಾಗೃತವಾಗಿದೆ. ಅವು ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಒಂದು ಸ್ಥಿತಿ ಇದೆ ಅಂತಕ್ಕಂಥದ್ದು ಇವತ್ತು ನಮ್ಗೆ ವಿಜ್ಞಾನದ ಮೂಲಕವೇ ತಿಳುವಳಿಕೆ ಬರ್ತಾ ಇದೆ. ಪ್ರಾಣಿ ವರ್ಗಕ್ಕೆ ಬಂದಾಗ ಇನ್ನಷ್ಟು ಅದರಲ್ಲಿ ವಿಕಾಸವಾಯಿತು ಪ್ರಜ್ಞೆ. ಮಾನವ ವರ್ಗಕ್ಕೆ ಬಂದ ಮೇಲೆ ಮತ್ತಷ್ಟು ಹೆಚ್ಚು ವಿಕಾಸವಾಗಿರ್ತಕ್ಕಂಥದ್ದನ್ನ ಈಗ ನಾವು ನೋಡ್ತಾ ಇದ್ದೀವಿ. ಈ ಪ್ರಜ್ಞೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಆ ಪ್ರಜ್ಞೆ ಅಂತಕ್ಕಂಥದ್ದು ವ್ಯಕ್ತವಾಗಬೇಕಾದ್ರೆ ಉಪಾಧಿಯೂ ಸಹ ಹೆಚ್ಚು ಹೆಚ್ಚು ಸಂಕೀರ್ಣ ಮತ್ತು ಸಮರ್ಥವಾಗ್ತಾ ಹೋಗುತ್ತೆ. ನೋಡಿ, ಆ ಪ್ರಜ್ಞೆ ವಿಕಾಸವಾಗ್ತಾ ಇದೆ ಅಂದ್ರೆ ಅದರ ಅರ್ಥ ಆ ಪ್ರಜ್ಞೆಯನ್ನ ಅಭಿವ್ಯಕ್ತಗೊಳಿಸ್ತಕ್ಕಂತಹ ಅಥವಾ ವ್ಯಕ್ತಪಡಿಸ್ತಕ್ಕಂತಹ ಉಪಾಧಿಯೂ ಕೂಡ ಏನಾಗ್ತಾ ಇದೆ, ಹೆಚ್ಚು ಹೆಚ್ಚು ಸಂಕೀರ್ಣವಾಗ್ತಾ ಇದೆ, ಜಟಿಲವಾಗ್ತಾ ಇದೆ. ಅದು ಇನ್ನೂ ಕೂಡ ಹೆಚ್ಚು ಸಮರ್ಥವಾಗ್ತಾ ಇದೆ. ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸಂಸರಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಜ್ಞೆ ಮತ್ತು ಒಟ್ಟಿಗೆ ವಿಕಾಸವಾಗ್ತಾ ಇರೋದನ್ನ ನಾವು ನೋಡಬಹುದು. ಒಂದನ್ನ ಬಿಟ್ಟು ಇನ್ನೊಂದು ವಿಕಾಸ ಆಗೋದಿಲ್ಲ. ಪ್ರಜ್ಞೆ ವಿಕಾಸ, ಅದರ ಜೊತೆ ಜೊತೆಯಲ್ಲಿ ರೂಪಗಳ ವಿಕಾಸ, ಅದು ಅನುಕ್ರಮವಾಗಿ ನಡೀತಾ ಹೋಗ್ತಾ ಇದೆ. ಈಗ ಖನಿಜ ವರ್ಗದಿಂದ ಈಗ ಪ್ರಸ್ತುತ ಮಾನವ ವರ್ಗದ ಒಂದು ಘಟ್ಟದವರೆಗೆ ಹಂತ ಹಂತವಾಗಿ ಪ್ರಜ್ಞೆ ಮತ್ತು ರೂಪಗಳ ವಿಕಾಸವನ್ನ ನಾವು ಗುರುತಿಸ್ತಾ ಹೋಗ್ಬೋದು. ಈ ಪ್ರಜ್ಞೆ ವಿಕಾಸವಾಗ್ತಕ್ಕಂತಹ ಸಂದರ್ಭದಲ್ಲಿ ಉಪಾಧಿಗಳು ಒಂದು ಬೆಳೆಯುವ ಶಕ್ತಿ, ಸಾಮರ್ಥ್ಯವನ್ನ ನಾವು ನೋಡೋದಾದ್ರೆ, ಇದನ್ನ ಒಂದು ಉದಾಹರಣೆಯ ಮೂಲಕ ನಾವು ನೋಡೋದಾದ್ರೆ, ಈಗ ನೋಡಿ, ಒಂದು ಶಂಖದ ಹುಳು ಅಥವಾ ಯಾವುದೋ ಒಂದು ಸಣ್ಣ ಕ್ರಿಮಿ ಇದೆ ಅಂತ ತಿಳ್ಕೊಳ್ಳೋಣ. ಆ ಒಂದು ಶಂಖದ ಹುಳುವಿನ ಮೆದುಳಿಗೂ ಒಂದು ಕೋತಿ, ಅದರ ಮೆದುಳಿಗೂ ಕೂಡ ನಾವು ಹೋಲಿಕೆಯನ್ನು ಮಾಡುವಾಗ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆಗ್ಲೇ ಆ ಕೇವಲ ಒಂದು ಸಣ್ಣ ಬಸವನ ಹುಳುವಿನಲ್ಲಿ ಇರ್ತಕ್ಕಂತಹ ಮೆದುಳಿನ ರಚನೆಗೂ ಒಂದು ಕೋತಿಯ ಮೆದುಳಿನ ರಚನೆಗೂ ನೋಡುವಾಗ ಆಗ್ಲೇನೆ ಅದು ಬಹಳ ಸಂಕೀರ್ಣವಾಗಿದೆ. ಇಲ್ಲ ಆಗ್ಲೇನೆ ಕೋತಿಯ ಮೆದುಳಿದು ಅಲ್ಲಿ ಸಂಕೀರ್ಣವಾಗಿದೆ ವ್ಯವಸ್ಥೆ. ಅದನ್ನೇ ಒಂದು ಕೋತಿಯ ಮೆದುಳಿಗೂ ಒಬ್ಬ ಮಾನವನ ಮೆದುಳಿಗೂ, ಒಬ್ಬ ನಾಗರಿಕ ಮನುಷ್ಯನ ಮೆದುಳಿಗೂ ನೋಡುವಾಗ ಇನ್ನಷ್ಟು ಸಂಕೀರ್ಣವಾಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆಗ್ಲೇ ಪ್ರಜ್ಞೆ ಹೆಚ್ಚು ವಿಕಾಸವಾಗಿದೆ. ಅಂದ್ರೆ ಪ್ರಜ್ಞೆ ಹೆಚ್ಚು ವಿಕಾಸವಾಗಿರೋದ್ರಿಂದ ಆ ವಿಕಾಸವಾದ ಪ್ರಜ್ಞೆಯನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಆ ಮೆದುಳಿನ ರಚನೆಯಲ್ಲೂ ಕೂಡ ವ್ಯತ್ಯಾಸ ಅಂತಕ್ಕಂಥದ್ದಾಗಿದೆ. ಹೀಗೇನೆ ಆ ಒಬ್ಬ ಸಾಮಾನ್ಯ ಮನುಷ್ಯನ ಮೆದುಳಿಗೂ ಒಬ್ಬ ಯೋಗಿಯ ಮೆದುಳಿಗೂ ನಾವು ನೋಡುವಾಗ ಅಲ್ಲಿ ನೋಡಿ ಪ್ರಜ್ಞೆ
ಇನ್ನಷ್ಟು ಹೆಚ್ಚು ವಿಕಾಸ ಆಗ್ತಾ ಇದೆ. ಅಂದ್ರೆ ಆ ಆ ಒಂದು ವಿಕಾಸವಾಗ್ತಾ ಇದೆ ಅಂತ ಹೇಳಿದ್ರೆ ಆ ಯೋಗಿನಲ್ಲಿ ಆ ಪ್ರಜ್ಞೆಯನ್ನ ಇನ್ನೂ ಕೂಡ ಹೆಚ್ಚು ಮಟ್ಟಿಗೆ ಅಭಿವ್ಯಕ್ತ ಮಾಡ್ಲಿಕ್ಕೆ ಅನುಕೂಲವಾಗ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಅವನ ಮೆದುಳಿನ ರಚನೆಯಲ್ಲಿಯೂ ಕೂಡ ಬದಲಾವಣೆ ಆಗಿದೆ ಅನ್ನುವಂಥದ್ದು. ಹೀಗೆ ನೋಡ್ತಾ ಹೋಗುವಾಗ ಈಗ ಇಲ್ಲಿ ಒಬ್ಬ ಯೋಗಿಯ ಒಂದು ಸಾಮರ್ಥ್ಯ ಏನಿದೆಯೋ ಆ ಸಾಮರ್ಥ್ಯ ಕೇವಲ ಯೋಗಿನಲ್ಲಿ ಮಾತ್ರ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಹಾಗೇನೂ ಇಲ್ಲ. ನಾವು ಪ್ರಯತ್ನವನ್ನ ಮಾಡೋದಾದ್ರೆ ಸತತವಾಗಿ ಪ್ರಯತ್ನವನ್ನ ನಾವು ಪಡೋದಾದ್ರೆ ಆ ಒಬ್ಬ ಯೋಗಿಯಲ್ಲಿರಬಹುದಾದಂತಹ ಒಂದು ಸಾಮರ್ಥ್ಯವನ್ನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಕೇವಲ ಯಾರೋ ಒಬ್ಬರ ಸೊತ್ತಲ್ಲ, ಪ್ರಯತ್ನ ಮಾಡ್ತಕ್ಕಂತಹ ಪ್ರತಿಯೊಬ್ಬರ ಸೊತ್ತು ಕೂಡ ಆಗಿದೆ. ಅದನ್ನೇ ನಮ್ಗೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಒಂದು 3ನೇ ಉದ್ದೇಶ ನಮ್ಗೆ ಹೇಳ್ತಾ ಇದೆ. ಮಾನವನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನ ಪರಿಶೋಧಿಸುವುದು ಅಂತೇಳಿ. ನಾವು ಹಾಗೆ ಪ್ರಯತ್ನ ಪಟ್ಟ ಹಾಗೆಲ್ಲ ಆ ಒಳಗಡೆ ಪ್ರಜ್ಞೆಯ ವಿಕಾಸವೂ ಆಗ್ತಾ ಹೋಗುತ್ತೆ. ಜೊತೆಗೆ ಅದನ್ನ ಅಭಿವ್ಯಕ್ತಗೊಳಿಸ್ತಕ್ಕಂತಹ ಒಂದು ಉಪಾಧಿಯಲ್ಲಿಯೂ ಕೂಡ ವಿಕಾಸ ಅಂತಕ್ಕಂಥದ್ದು, ಬೆಳವಣಿಗೆ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಈಗ ಇನ್ನು ಮುಂದೆ ನಾವು ಈ ಪ್ರಕೃತಿ ಮತ್ತು ಪುರುಷರ ಶಕ್ತಿಗಳು ಈ ಜೊತೆಯಲ್ಲೇ ಬಳಕೆ ಮಾಡ್ತಾ ಹೋಗುತ್ತೆ. ಆ ಪ್ರಕೃತಿ ಮತ್ತು ಪುರುಷರು ಇಬ್ರು ಒಟ್ಟೊಟ್ಟಿಗೆ ಇರ್ತಾರೆ. ಆದ್ರೆ ಇವುಗಳ ನಡುವಿನ ವ್ಯತ್ಯಾಸವನ್ನ ನಾವು ತಿಳಿಬೇಕಾಗುತ್ತೆ. ಕೆಲಸ ಒಟ್ಟೊಟ್ಟಿಗೆ ನಡೀತಾ ಇದೆ, ಆದ್ರೆ ಇವೆರಡಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಪ್ರಕೃತಿ ಅಂತ ಹೇಳ್ತೀವಿ. ಏನು ಪ್ರಕೃತಿ ಅಂದ್ರೆ ಏನು? ಪ್ರಜ್ಞೆಯ ಅವಶ್ಯಕತೆಗೆ ಓಗೊಡುವಷ್ಟರ ಮಟ್ಟಿಗೆ ಉಪಾದಿಯು ಯಾವ ಮಟ್ಟದ ಸಾಮರ್ಥ್ಯವನ್ನ ಹೊಂದಿದೆಯೋ ಅದನ್ನ ನಾವು ಆ ಪ್ರಕೃತಿಯ ಒಂದು ಶಕ್ತಿ. ಪ್ರಕೃತಿಯ ಶಕ್ತಿ ಅಂದ್ರೆ ಏನು? ಪ್ರಕೃತಿ ಶಕ್ತಿ ಅಂದ್ರೆ ಏನ್? ಪ್ರಕೃತಿ ಶಕ್ತಿ ಅಂತ ಹೇಳಿದ್ರೆ ಅಂದ್ರೆ ಆ ಪ್ರಜ್ಞೆಯ ಅವಶ್ಯಕತೆಗೆ, ಈಗ ಪ್ರಜ್ಞೆ ವಿಕಾಸವಾಗಿದೆ, ಅದಕ್ಕೆ ಅವಶ್ಯಕತೆ ಯಾವ ಮಟ್ಟದ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಗೆ ತಕ್ಕಂತೆ ಯಾವ ಮಟ್ಟದ ಸಾಮರ್ಥ್ಯವನ್ನ ಆ ಪ್ರಕೃತಿ ಹೊಂದಿದೆಯೋ ಆ ಪ್ರಕೃತಿ ಹೊಂದಿರತಕ್ಕಂತ ಸಾಮರ್ಥ್ಯವನ್ನ ನಾವು ಪ್ರಕೃತಿಯ ಶಕ್ತಿ ಅಂತೇಳಿ ಕರಿತೀವಿ. ಎಷ್ಟರ ಮಟ್ಟಿಗೆ ಪ್ರಜ್ಞೆಯ ಒಂದು ಶಕ್ತಿ ಸಾಮರ್ಥ್ಯಗಳಿಗೆ ಆ ಉಪಾಧಿ ಪ್ರತಿಸ್ಪಂದಿಸುತ್ತೋ ಅನ್ನೋದ್ರ ಮೇಲೆ ಅದರ ಒಂದು ದಕ್ಷತೆ ಅಂತಕ್ಕಂಥದ್ದು ಅವಲಂಬಿತವಾಗಿದೆ. ಪ್ರಕೃತಿಯ ದಕ್ಷತೆ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ಆ ಪುರುಷನ ಆ ಪ್ರಜ್ಞೆಯ ಒಂದು ಅಭಿವ್ಯಕ್ತತೆಗೆ ಈ ಪ್ರಕೃತಿ ಎಷ್ಟರ ಮಟ್ಟಿಗೆ ಒಂದು ಪ್ರತಿಸ್ಪಂದಿಸಬಲ್ಲದೋ ಅದರ ಮೇಲೆ ಆ ಪ್ರಕೃತಿಯ ಒಂದು ಶಕ್ತಿ ಅಂತಕ್ಕಂಥದ್ದು ಅವಲಂಬಿತವಾಗಿದೆ. ಈಗ ನೋಡಿ, ಒಬ್ಬ ಬಹಳ ಮೇಧಾವಿಯ ಮೆದುಳು, ಒಬ್ಬ ಸಾಮಾನ್ಯ ಒಬ್ಬ ಮೂರ್ಖ ಅಂತ ತಿಳ್ಕೊಳ್ಳೋಣ, ಅವನ ಮೆದುಳು ಎರಡೂ ಕೂಡ ಒಂದೇ ತತ್ವದಿಂದ ರಚನೆ ಆಗಿದ್ರೂ ಕೂಡ ಆಲೋಚನೆಯ ಸ್ಪಂದನಗಳಿಗೆ ಹೋಗೊಡ್ತಕ್ಕಂತಹ ಒಂದು ಸಾಮರ್ಥ್ಯಗಳಲ್ಲಿ ವ್ಯತ್ಯಾಸವನ್ನ ನಾವು ನೋಡಬಹುದು. ಇಬ್ಬರು ಮೆದುಳು ಕೂಡ ಒಂದೇ ತತ್ವ, ಏನು ಅಂತ ವ್ಯತ್ಯಾಸಗಳೇನಿಲ್ಲ. ಆದ್ರೆ ಆ ಯೋಚನೆಯ ಸ್ಪಂದನಗಳಿಗೆ ಹೋಗೊಡೋದ್ರಲ್ಲಿ ಒಬ್ಬ ಬಹಳ ಮೇಧಾವಿಯ ಮೆದುಳಿಗೂ ಒಬ್ಬ ಸಾಮಾನ್ಯ ಮನುಷ್ಯನ ಮೆದುಳಿಗೂ ಕೂಡ ನಾವು ವ್ಯತ್ಯಾಸ ಇರತಕ್ಕಂಥದ್ದನ್ನ ನೋಡಬಹುದು. ಈ ಉಪಾಧಿಯ ವೈಶಿಷ್ಟ್ಯ ಮತ್ತು ಸಂಕೀರ್ಣತೆಗಳು ಎಷ್ಟು ಹೆಚ್ಚುತ್ತಾ ಹೋಗುತ್ತೋ, ಎಷ್ಟು ಅದು ಬಹಳ ಸಂಕೀರ್ಣವಾಗ್ತಾ ಹೋಗುತ್ತೋ ಅಷ್ಟೂ ಕೂಡ ಅದರ ದಕ್ಷತೆ ಮತ್ತೆ ಪ್ರತಿಸ್ಪಂದಿಸ್ತಕ್ಕಂತ ಒಂದು ಸಾಮರ್ಥ್ಯಗಳು ಕೂಡ ಹೆಚ್ಚುತ್ತಾ ಹೋಗುತ್ತೆ. ಇದನ್ನ ನಾವು ನೋಡಿದ್ವಿ ಆ ಶಂಕುವಿನ ಹುಳುವಿನ ಉದಾಹರಣೆಯಲ್ಲಿ. ಅದರ ಮೆದುಳಿಗೂ ಒಂದು ಕೋತಿಯ ಮೆದುಳಿಗೂ ಒಬ್ಬ ನಾಗರಿಕ ಮಾನವನ ಮೆದುಳಿಗೂ ಒಬ್ಬ ಯೋಗಿಯ ಮೆದುಳಿಗೂ ನಾವು ನೋಡುವಾಗ ನೋಡಿ ಅಲ್ಲಿ ಏನಾಗ್ತದೆ, ಉಪಾಧಿಯ ದಕ್ಷತೆನೂ ಹೆಚ್ಚುತ್ತಾ ಹೋಗ್ತಾ ಇದೆ, ಜೊತೆಗೆ ಆ ಪ್ರಜ್ಞೆಯ ಅಭಿವ್ಯಕ್ತತೆನೂ ಕೂಡ ಅಲ್ಲಿ ಏನಾಗ್ತಾ ಹೋಗ್ತಾ ಇದೆ, ಹೆಚ್ಚುತ್ತಾ ಹೋಗುತ್ತೆ. ಇದೇ ಉಪಾಧಿಯ ಸಂಸರಣೆ. ಇದನ್ನ ನಾವು ಉಪಾಧಿಯ ಸಂಸರಣೆ ಅಂತ ಕರಿತೀವಿ ನಾವು. ಇನ್ನು ಈ ಪುರುಷ ಅಥವಾ ಪ್ರಜ್ಞೆಯ ಶಕ್ತಿ ಸಾಮರ್ಥ್ಯಗಳ ವಿಕಾಸದ ಅರ್ಥವನ್ನ ನಾವು ನೋಡೋದಾದ್ರೆ ಮೂಲತಃ ನಾವು ಮೊದಲೇ ನೋಡಿದ್ವಿ. ಈಗ ಪುರುಷ ಅಥವಾ ಪ್ರಜ್ಞೆ ಅಂತ ಹೇಳಿದ್ರೆ ಅವನು ಸ್ವತಃ ಸಂಪೂರ್ಣ, ಅವನು ಶಾಶ್ವತ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ಇಲ್ಲಿ ನಾವು ಪುರುಷ ಮತ್ತು ಉಪಾಧಿಗಳ ಒಂದು ಅನುಕ್ರಮವಾದ ಬೆಳವಣಿಗೆಯ ದೃಷ್ಟಿಯಿಂದ ವಿಚಾರ ಮಾಡೋದಾದ್ರೆ, ಈಗ ಪುರುಷನ ಸಾಮರ್ಥ್ಯ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಪುರುಷನು
ತನ್ನ ಉಪಾಧಿಯ ಮೂಲಕ ಕೆಲಸ ಮಾಡ್ಲಿಕ್ಕೆ ಹೊಂದಿರತಕ್ಕಂತಹ ಒಂದು ಸಾಮರ್ಥ್ಯ. ನೋಡಿ, ನಾವು ಅರ್ಥ ಮಾಡ್ಕೊಳ್ಬೇಕು. ಪುರುಷನ ಸಾಮರ್ಥ್ಯ ಅಂದ್ರೆ ಏನು ಅಂತ ಹೇಳಿದ್ರೆ, ಪುರುಷನು ತನ್ನ ಉಪಾಧಿಯ ಮೂಲಕ ಕೆಲಸ ಮಾಡಲು ಹೊಂದಿರತಕ್ಕಂತ ಒಂದು ಸಾಮರ್ಥ್ಯ. ಇಲ್ಲಿ ಪ್ರಜ್ಞಾ ವಿಕಾಸ ಅಂತ ಹೇಳಿದ್ರೆ ವಿವಿಧ ಲೋಕಗಳ ಪ್ರಕೃತಿಯ ಜೊತೆಗೆ, ಈಗ ನಾವು ನೋಡ್ತೇವೆ, ಸ್ಥೂಲ ಲೋಕ ಇದೆ, ಕಾಮಲೋಕ ಇದೆ, ಮನೋಲೋಕ ಇದೆ, ಬುದ್ಧಿ ಲೋಕ, ಆತ್ಮಲೋಕ ಅಂತ ಹೇಳಿದೆ. ಈ ಲೋಕಗಳಲ್ಲಿರ್ತಕ್ಕಂತಹ ಆ ಏನು ಪ್ರಕೃತಿ ಇದೆ, ಆ ಪ್ರಕೃತಿಯ ಜೊತೆಗೆ ಆ ಸಾಮರ್ಥ್ಯಗಳನ್ನ ಉಪಯೋಗಿಸ್ತಕ್ಕಂತಹ ಒಂದು ಶಕ್ತಿಯನ್ನ ಅವನು ಸಂಪಾದಿಸ್ಕೊಳ್ಬೇಕು. ಈಗ ಪುರುಷ ಮತ್ತು ಪ್ರಕೃತಿಗೆ ಸಂಯೋಗ ಇದ್ದು ಬಿಟ್ಟಿದೆ. ಈಗ ಹಾಗಂದ ತಕ್ಷಣನೇ ಎಲ್ಲರಲ್ಲೂ ಒಂದೇ ಮಟ್ಟದಲ್ಲಿ ಬೆಳವಣಿಗೆ ಇದೆಯಾ ಅಂದ್ರೆ ಬೆಳವಣಿಗೆ ಇಲ್ಲ. ಎಲ್ಲರೂ ಯೋಗಿಗಳಾಗಿಲ್ಲ. ಕಾರಣ ಏನು? ಅಂತರ್ಗತವಾಗಿ ಎಲ್ಲಾ ಶಕ್ತಿಗಳು ಇದ್ದಾಗ್ಯೂ ಕೂಡ ಅದನ್ನ ಅಭಿವ್ಯಕ್ತಗೊಳಿಸುವಂತಹ ಉಪಾಧಿಗಳಲ್ಲಿ ಇನ್ನೂ ಸರಿಯಾದ ಬೆಳವಣಿಗೆ ಆಗಿಲ್ಲ. ಆದ್ರಿಂದ ಈ ಪುರುಷನ ಒಂದು ವಿಕಾಸ ಅಂತ ನಾವು ಹೇಳಿದ್ರೆ, ಆ ಪ್ರಕೃತಿಯನ್ನ ತನ್ನ ಒಂದು ಉಪಾಧಿಯಾಗಿ, ತನ್ನ ಒಂದು ಉಪಕರಣವಾಗಿ ಎಷ್ಟರ ಮಟ್ಟಿಗೆ ಅವನು ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆಯನ್ನ ಪಡ್ಕೊಳ್ತಾನೋ ಅದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಆ ಪ್ರಜ್ಞೆಯ ಒಂದು ವಿಕಾಸ ಅಂತ ಹೇಳಿ ನಾವು ಕರಿತೇವೆ. ಇಲ್ಲಿ ಸಂಸರಣೆ ಮುಂದುವರೆದಂತೆಲ್ಲ ಅವನ ಪ್ರಜ್ಞೆ ಆ ಲೋಕಗಳನ್ನ ಮತ್ತಷ್ಟು ಸಂಪೂರ್ಣವಾಗಿ ಅಭಿವ್ಯಕ್ತವಾಗಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಸಂಸರಣೆಯ ಉದ್ದೇಶವೇ ಅದು ನಮಗೆ ಅರ್ಥ ಆಗಿದೆ. ಈಗ ಸಂಸರಣೆ ಅಥವಾ ವಿಕಾಸ ಇನ್ನು ಮುಂದುವರೆದಂತೆಲ್ಲ ಏನಾಗುತ್ತೆ, ಅದು ತನ್ನ ಒಂದು ಪ್ರಜ್ಞೆಯನ್ನ ಆಯಾ ಲೋಕಗಳಲ್ಲಿ ಅವನು ಮತ್ತಷ್ಟು ಸಂಪೂರ್ಣವಾಗಿ ಅಭಿವ್ಯಕ್ತ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಆ ಪ್ರಜ್ಞೆ ಅವನ ಉಪಾಧಿಗಳನ್ನ ಮತ್ತಷ್ಟು ಸರಾಗವಾಗಿ ಮತ್ತು ದಕ್ಷತೆಯಿಂದ ನಿರ್ವಹಿಸಲಿಕ್ಕೆ ಮತ್ತು ಅವುಗಳನ್ನ ಸ್ವಾಧೀನವಾಗಿಟ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಆ ಪುರುಷನಿಗೆ ಬರುತ್ತೆ. ಈಗೇನಾಗಿದೆ ಅಂತ ಹೇಳಿದ್ರೆ, ಉಪಾಧಿಗಳು, ಆ ಪ್ರಜ್ಞೆ ಅಂತಕ್ಕಂಥದ್ದು ಈ ಉಪಾಧಿಗಳ ಜೊತೆಯಲ್ಲಿ ಎಷ್ಟರ ಮಟ್ಟಿಗೆ ಒಂದಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪೂರ್ಣವಾಗಿ ತನ್ನ ಒಂದು ಸ್ವರೂಪವನ್ನೇ ಮರೆತು ಆ ಉಪಾಧಿಗಳೇ ನಾನು ಅನ್ನುವಂತಹ ಮಟ್ಟಕ್ಕೆ ಈಗ ಪ್ರಜ್ಞೆ ಒಂದು ಬಂಧನಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಆದ್ರೆ ವಿಕಾಸದಲ್ಲಿ ಏನಾಗಬೇಕಾಗಿದೆ, ಆ ಪ್ರಜ್ಞೆ ಈ ಉಪಾಧಿಗಳನ್ನ ಕೇವಲ ಉಪಕರಣಗಳಾಗಿ ಬಳಸುವ ಮಟ್ಟಕ್ಕೆ ಈಗ ನಮ್ಮ ವಿಕಾಸ ಆಗ್ಬೇಕಾಗಿದೆ. ಹೀಗೆ ಈ ವಿವಿಧ ಜೀವವರ್ಗಗಳ ಮೂಲಕ ನಡೀತಕ್ಕಂತಹ ಒಂದು ಸಂಸರಣೆಯ ಒಂದು ಸುದೀರ್ಘವಾದಂತಹ ಒಂದು ಪ್ರಕ್ರಿಯೆಯನ್ನ ಮತ್ತು ಆ ಪ್ರಕ್ರಿಯೆಯಲ್ಲಿ ಒಳಗೊಂಡಿರ್ತಕ್ಕಂತಹ ಮನುಷ್ಯನ ವಿವಿಧ ಕೋಶಗಳ ಒಂದು ಸ್ವರೂಪವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಗ ನಮ್ಗೆ ಆ ಸಂಸರಣೆಯ ಒಂದು ಅಗಾಧತೆಯ ಅರಿವು ನಮ್ಗಾಗ್ಲಿಕ್ಕೆ ಸಾಧ್ಯ. ನೋಡಿ, ನಾವು ಈ ಜೀವವರ್ಗಗಳನ್ನ ನೋಡ್ತಾ ಇದ್ದೀವಲ್ಲ, ಖನಿಜ, ಸಸ್ಯ, ಪ್ರಾಣಿ, ಮಾನವ ಅಂತೇಳಿ, ಇದು ಬಹಳ ಸುದೀರ್ಘವಾದ ಯಾತ್ರೆ. ಇದು ಕೆಲವು ವರ್ಷಗಳ ಯಾತ್ರೆ ಅಂತಲ್ಲ, ಜನ್ಮಾಂತರಗಳ ಯಾತ್ರೆ ಇದು. ಇಲ್ಲಿ ನಾವು ಆ ಮನುಷ್ಯನ ವಿವಿಧ ಕೋಶಗಳ ಒಂದು ಸ್ವರೂಪವನ್ನ ನೋಡಿ, ಎಷ್ಟು ಕೋಶಗಳನ್ನ ಧಾರಣೆ ಮಾಡಿದ್ವಿ. ಸ್ಥೂಲ ಲೋಕದಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಥೂಲ ದೇಹ ಅನ್ನೋ ಕೋಶ ಇದೆ. ಕಾಮಲೋಕದಲ್ಲಿ ಕೆಲಸ ಮಾಡ್ಲಿಕ್ಕೆ ಕಾಮದೇಹ ಅಂತಕ್ಕಂಥ ಕೋಶ. ಮನೋಲೋಕದಲ್ಲಿ ಕೆಲಸ ಮಾಡೋದಕ್ಕೆ ಮನೋಮಯ ಕೋಶ, ಬುದ್ಧಿಕೋಶ, ಬುದ್ಧಿ ದೇಹ, ಆತ್ಮ, ಇವೆಲ್ಲವನ್ನು ಕೂಡ ನಾವು ಇಷ್ಟು ಕೋಶಗಳನ್ನು ಒಳಗೊಂಡಿದ್ದೀವಿ. ಆ ಎಲ್ಲ ಕೋಶಗಳ ಒಂದು ಅರಿವು ನಮ್ಗಿರ್ಬೇಕಾಗ್ತದೆ. ಅವುಗಳ ಸ್ವರೂಪದ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ಈ ಬೆಳವಣಿಗೆಯ ಅರಿವು ಮತ್ತು ಅದರ ಅಗತ್ಯಗಳನ್ನ ನಾವು ಒಂದು ಬಹಳ ಸುಂದರವಾದ ಉಪಮಾನದ ಮೂಲಕ ಅವರು ಕೊಡ್ತಾರೆ. ಅದನ್ನ ನೋಡೋದಾದ್ರೆ ನೋಡಿ, ಒಬ್ಬ ಸಂಗೀತಗಾರ ಇದ್ದಾನೆ. ಆ ಸಂಗೀತಗಾರನ ಒಂದು ಗಾಯನ ಅವನ ವಾದ್ಯದ ಗುಣಮಟ್ಟ ಮತ್ತು ಅದರ ಒಂದು ಕಾರ್ಯ ಸಾಮರ್ಥ್ಯಗಳೇನಿದೆಯಲ್ಲ ಅದ್ರ ಮೇಲೆ ಅವಲಂಬಿತವಾಗಿದೆ. ಒಬ್ಬ ಸಂಗೀತಗಾರ ಇದ್ದಾನೆ ಅಂತ ಹೇಳಿದ್ರೆ ಅದು ಯಾವ್ಯಾವ್ದ್ರ ಮೇಲೆ ಅವಲಂಬಿತವಾಗಿರ್ತದೆ? ಆ ಗಾಯನದ ಅವನು ಬಳಸ್ತಾ ಇರ್ತಕ್ಕಂತಹ ಒಂದು ಏನು ವಾದ್ಯ ಇದೆ ಅದರ ಒಂದು ಗುಣಮಟ್ಟ, ಅದರ ಒಂದು ಕಾರ್ಯ ಸಾಮರ್ಥ್ಯ ಮತ್ತು ಅವನ ಶಕ್ತಿ, ಇದೆಲ್ಲದರ ಮೇಲೆ ಅವನ ಒಂದು ಆ ಗಾಯನದ ಒಂದು ಗುಣಮಟ್ಟ ಅವಲಂಬಿತವಾಗಿರುತ್ತೆ. ಒಂದು ವೇಳೆ ಅವನು ಯಾವಾಗ್ಲೂ ಬಳಸದೇ ಇರತಕ್ಕಂತಹ ಒಂದು ವಾದ್ಯವನ್ನ ಅವನ ಕೈನಲ್ಲಿ ನಾವು ಕೊಟ್ಬಿಟ್ರೆ ಅದರ ಬಳಕೆಯನ್ನ ಅವನು ಅರ್ಥ ಮಾಡ್ಕೊಳ್ಳೋವರೆಗೂ ಕೂಡ ಅವನು ಬಹಳ ನಿಸ್ಸಹಾಯಕನಾಗ್ಬಿಡ್ತಾನೆ.
ಈಗ ಅವನಿಗೆ ಆಗಲೇ ಚೆನ್ನಾಗಿ ಗೊತ್ತಿರುವಂತಹ ಉಪಕರಣ ಆದ್ರೆ ಅವನು ಅದನ್ನ ನುಡಿಸ್ಕೋತಾ ತನ್ನ ಒಂದು ಸಾಮರ್ಥ್ಯವನ್ನು ಅದ್ರ ಜೊತೆಯಲ್ಲಿ ಸೇರಿಸಿ ತನ್ನ ಕಲೆಯನ್ನ ಒಂದು ಸಂಪೂರ್ಣವಾದ ರೀತಿಯಲ್ಲಿ ಅಭಿವ್ಯಕ್ತ ಮಾಡ್ತಾನೆ. ಆದ್ರೆ ಅವನಿಗೆ ಕಲೆ ಚೆನ್ನಾಗಿದೆ, ಆದ್ರೆ ಅದನ್ನ ನುಡಿಸುವ ಸಾಮರ್ಥ್ಯ ಅವನಿಗಿಲ್ಲ. ಯಾವುದೋ ಒಂದು ಹೊಸ ಒಂದು ಉಪಕರಣವನ್ನ ಅವನ ಕೈಗೆ ಕೊಟ್ಬಿಟ್ಟಿದೀವಿ ಅಂತ ಇಟ್ಕೊಂಡಾಗ ಅದು ಅವನಿಗೆ ನುಡಿಸೋದಕ್ಕೆ ಸಾಧ್ಯ ಆಗಲ್ಲ. ಅವನೊಂದು ರೀತಿ ಅಸಹಾಯಕನಾಗ್ತಾನೆ. ಅದರಿಂದ ಒಂದು ವೇಳೆ ಆ ವಾದ್ಯದ ಗುಣಮಟ್ಟ ಕೀಳಾಗಿದ್ರೆ ಅದರಿಂದ ಅವನಿಗೆ ತೊಂದರೆ. ಅವನು ಚೆನ್ನಾಗಿ ಹಾಡಬಲ್ಲ, ಆದ್ರೆ ಅವನು ಉಪಯೋಗಿಸ್ತಾ ಇರ್ತಕ್ಕಂತಹ ಯಾವ ಉಪಕರಣ ಇದೆ ಅದರಲ್ಲಿ ಏನಾದ್ರೂ ತೊಂದರೆ ಇದ್ರೂ ಕೂಡ ಅದು ಅವನಿಗೆ ಒಂದು ಅಡಚಣೆ ಆಗ್ತದೆ. ಅಂದ್ರೆ ಆ ಗಾಯನದ ಗುಣಮಟ್ಟ 3 ಅಂಶಗಳ ಮೇಲೆ ಆಧಾರಿತವಾಗಿರುತ್ತೆ ಅಂತ ಹೇಳ್ಬೋದು ನಾವೀಗ. ಒಬ್ಬ ಆ ಗಾಯಕನ ಒಂದು ಗುಣಮಟ್ಟ 3 ಅಂಶಗಳ ಮೇಲೆ ಆಧಾರವಾಗಿದೆ. ಯಾವ್ಯಾವುದು 3 ಅಂಶ? ಆ ಗಾಯಕನ ಸಾಮರ್ಥ್ಯ ಮೊಟ್ಟ ಮೊದಲನೇದಾಗಿ, ಅವನು ಎಷ್ಟು ಸುಶ್ರಾವ್ಯವಾಗಿ ಹಾಡಬಲ್ಲ, ಯಾವ ಮಟ್ಟದ ಒಂದು ಶಾರೀರವನ್ನ ಅವನು ಹೊಂದಿದ್ದಾನೆ ಅಂತಕ್ಕಂಥದ್ದು ಒಂದು ಅಂಶ. ಜೊತೆಗೆ ಆ ವಾದ್ಯದ ಕಾರ್ಯ ಸಾಮರ್ಥ್ಯ, ಅವನು ನುಡಿಸ್ತಾ ಇರತಕ್ಕಂತ ವಾದ್ಯ ಏನಿದೆಯಲ್ಲ ಅದು ಎಷ್ಟು ಚೆನ್ನಾಗಿದೆ, ಎಷ್ಟು ಸಮರ್ಥವಾಗಿ ನಾದವನ್ನ ಹೊರಹೊಮ್ಮಿಸ್ತಾ ಇದೆ ಅಂತಕ್ಕಂಥದ್ದು ಒಂದು. ಜೊತೆಗೆ ಇವೆರಡರ ಸರ್ ಮ್ಯೂಟ್ ಆಯ್ತು. ಸರ್ ಮ್ಯೂಟ್ ಆಗಿದೆ. ಸರ್ ವಿಡಿಯೋ ಸ್ಟಾಪ್ ಆಯ್ತು. ಕೇಳಿಸ್ತಾ ಇದೆ. ಒಬ್ಬ ಆ ಗಾಯಕನ ಸಾಮರ್ಥ್ಯವನ್ನ ಈ 3 ಅಂಶಗಳ ಮೇಲೆ ನಾವು ನಿರ್ಧಾರ ಮಾಡಬೇಕಾಗ್ತದೆ. ಗಾಯಕನ ಸಾಮರ್ಥ್ಯ, ಅವನ ವಾದ್ಯದ ಕಾರ್ಯ ಸಾಮರ್ಥ್ಯ ಮತ್ತು ಇವೆರಡರ ನಡುವಿನ ಒಂದು ಸಂಘಟನೆ. ಅಂದ್ರೆ ವಾದ್ಯವನ್ನ ಅವನು ಎಷ್ಟು ಚೆನ್ನಾಗಿ ನುಡಿಸಬಲ್ಲ ಆ ಸಾಮರ್ಥ್ಯವು ಕೂಡ ಅಲ್ಲಿ ಕೌಂಟ್ ಆಗ್ತದೆ ಅಂತಕ್ಕಂಥದ್ದು. ನಮ್ಮ ಒಂದು ಈ ಪ್ರಜ್ಞೆ ಮತ್ತೆ ಈ ಒಂದು ಪ್ರಕೃತಿ ಇವೆರಡೂ ಕೂಡ ನಮ್ಗೆ ವಿಕಾಸವಾದಾಗ ಅವೆರಡರ ಒಂದು ಅನುಕ್ರಮವಾದಂತಹ ಒಂದು ಸಂಯೋಜನೆಯಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಹೆಚ್ಚು ಹೆಚ್ಚು ಅಭಿವ್ಯಕ್ತವಾಗಿ ಒಂದು ಕಾರ್ಯ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಈಗ ಪುರುಷನು ಎಲ್ಲಾ ಸಾಮರ್ಥ್ಯಗಳನ್ನು ಕೂಡ ಸುಪ್ತವಾಗಿ ಹೊಂದಿದ್ರೂ ಸಹ ಸಮರ್ಥವಾದ ಉಪಾಧಿಗಳನ್ನ ಪಡೆಯುವ ತನಕ ಹಾಗೂ ಆ ಉಪಾಧಿಗಳನ್ನ ಸ್ವಾಧೀನ ಮಾಡಿಕೊಳ್ಳಲು ಮತ್ತು ಉಪಯೋಗಿಸಲು ಕಲಿಯುವ ತನಕ ಕೇವಲ ಅವನೊಬ್ಬ ಮೂಕ ಪ್ರೇಕ್ಷಕನಾಗ್ಬಿಡ್ತಾನೆ. ಎಲ್ಲ ಇದೆ ಪುರುಷನಲ್ಲಿ, ಶಕ್ತಿಗಳಿಗೆ ಅವನಿಗೆ ಯಾವುದೂ ಕೊರತೆ ಇಲ್ಲ. ಆ ಪುರುಷನಲ್ಲಿ ಎಲ್ಲಾ ಶಕ್ತಿನೂ ಇದೆ. ಆದರೆ ಆ ಪುರುಷನು ಬಳಸ್ತಾ ಇರತಕ್ಕಂತಹ ಒಂದು ಉಪಾಧಿಗಳಲ್ಲಿ ವಿಕಾಸ ಆಗದೇ ಇದ್ರೆ, ಅವುಗಳಲ್ಲಿ ಒಂದು ಸಮರ್ಥವಾದಂತಹ ಶಕ್ತಿ ಇಲ್ಲದೆ ಇದ್ರೆ ಅದರಲ್ಲಿ ಒಳಗಡೆ ಅಡಗಿರ್ತಕ್ಕಂತಹ ಒಂದು ಸೂಕ್ಷ್ಮ ಪ್ರಕೃತಿ ವಿಕಾಸ ಆಗದೆ ಇದ್ರೆ ಅವಾಗ ಏನಾಗುತ್ತೆ, ಆ ಪ್ರಜ್ಞೆ ಇದ್ರೂ ಕೂಡ ಇಲ್ಲದೆ ಇರತಕ್ಕಂತಹ ಒಂದು ಸ್ಥಿತಿನಲ್ಲಿ ಎದ್ಬಿಡುತ್ತೆ. ಅದರಿಂದನೇ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಅದು ಸಂಪೂರ್ಣವಾಗಿ ಅದು ಪರಿಪೂರ್ಣ ಅಂತ ಹೇಳುವಾಗ್ಲೂ ಕೂಡ ಆ ಪ್ರಜ್ಞೆಗೆ ಉಪಕರಣಗಳಿಲ್ದೇ ಇದ್ರೆ, ಅದು ವ್ಯಕ್ತವಾಗ್ತಕ್ಕಂಥ ಉಪಕರಣಗಳು ಸರಿಯಾಗಿಲ್ದೇ ಇದ್ರೆ ಆ ಪುರುಷನ ಪ್ರಜ್ಞೆ ಇದ್ರೂ ಕೂಡ ಇಲ್ದಂತೆನೆ. ಅದಕ್ಕೆ ಬಹಳ ಸುಂದರವಾದ ಒಂದು ಮಾತನ್ನ ಹೇಳೋದನ್ನ ನಾವು ಕೇಳಿದ್ದೇವೆ. ಶಿವೆ ಇಲ್ಲದ ಶಿವ ಅವ ಶವ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಶಿವೆ ಅಂದ್ರೆ ಪ್ರಕೃತಿ, ಶಿವ ಅಂದ್ರೆ ಪುರುಷ ಅಥವಾ ಚೈತನ್ಯ. ನೋಡಿ, ಆ ಚೈತನ್ಯ ಪರಿಪೂರ್ಣನಾಗಿದ್ರೂ ಕೂಡ ಈ ಪ್ರಕೃತಿ ಅದಕ್ಕೆ ಸಹಕರಿಸದೇ ಇದ್ರೆ, ಅಂದ್ರೆ ಅದು ವಿಕಾಸವಾಗದೇ ಇದ್ರೆ ಆ ಒಂದು ಇದ್ರೂ ಕೂಡ ಅದು ಇಲ್ದಾಗೇನೆ, ಅದು ಒಂದು ರೀತಿಯಲ್ಲಿ ಶವ ಅಂತ ಹೇಳ್ಬಿಟ್ರು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಘಟ್ಟ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಈ ಸಂಯೋಗದ ಒಂದು ಉದ್ದೇಶ ಇದಿಷ್ಟೇ ಅಲ್ಲ, ಕೇವಲ ಆ ಪುರುಷನ ಶಕ್ತಿಗಳನ್ನ ಹೊರಹೊಮ್ಸೋದು ಅಷ್ಟೇ ಅಲ್ಲ, ಇನ್ನೂ ಕೂಡ ಬಹಳ ಮುಖ್ಯವಾದಕ್ಕಿರ್ತಕ್ಕಂಥ ಒಂದು ಘಟ್ಟ ಇದೆ.
ಆ ಪುರುಷ ತನ್ನ ಉಪಾಧಿಗಳ ಮೇಲೆ ಸ್ವಾಮಿತ್ವವನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಅವುಗಳಿಗೆ ಅತೀತನೂ ಆಗಬೇಕು. ಇದು ನೋಡಿ ಎಷ್ಟು ಒಂದು ಬಹಳ ಕ್ಲಿಷ್ಟಕರವಾದ ಕೆಲಸ ಇದು ಅಂತ ಹೇಳಿದ್ರೆ, ಒಂದು ಕಡೆ ಆ ಪುರುಷ ವ್ಯಕ್ತವಾಗ್ಬೇಕಾದ್ರೆ ಈ ಉಪಾಧಿಗಳನ್ನ ಅವನು ಬಳಸ್ಕೊಳ್ಳೇಬೇಕು. ಬಳಸ್ಕೊಳ್ಳೋದು ಇಲ್ದೇ ಇದ್ರೆ ಅವನು ಏನು ಮಾಡಕ್ಕಾಗಲ್ಲ. ಆ ಚೈತನ್ಯ ಇದ್ರೂ ಕೂಡ ಅದು ಇಲ್ದ ಹಾಗೆ ಇದು ಬಿಡುತ್ತೆ. ಶಿವೇ ಇಲ್ಲದ ಶಿವ ಶವ ಅನ್ನೋ ರೀತಿನಲ್ಲಿ ಇದು ಬಿಡುತ್ತೆ. ಆದ್ರೆ ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಏನಪ್ಪಾ ಅಂತ ಹೇಳಿದ್ರೆ, ಅದ್ರ ಮೇಲೆ ಸ್ವಾಮಿತ್ವವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಕೊನೆಗೆ ಏನಾಗ್ಬೇಕು, ಅವುಗಳಿಗೆ ಅತೀತನೂ ಆಗಬೇಕು. ಆ ಉಪಾಧಿಗಳಿಗೆ ಅತೀತನೂ ಕೂಡ ಆಗ್ಬೇಕು. ಅಲ್ಲಿಯವರೆಗೆ ಅವನು ಯಾವ ಲೋಕಗಳಲ್ಲಿ ಜೀವಿಸಿರ್ತಾನೋ ಆ ಲೋಕದ ಒಂದು ಹಿತಿಮಿತಿಗೆ ಒಳಗಾಗ್ಬಿಡ್ತಾನೆ. ಎರಡು ಮುಖ್ಯವಾದ ಘಟ್ಟ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದು. ಒಂದು, ಆ ಉಪಾಧಿಗಳ ಮೇಲೆ ಸ್ವಾಮಿತ್ವವನ್ನೂ ಸಂಪಾದನೆ ಮಾಡಬೇಕು, ಜೊತೆಗೆ ಆ ಉಪಾಧಿಗಳಿಗೆ ಅತೀತನೂ ಆಗ್ಬೇಕು ಇವನು. ಅಲ್ಲೇ ಇದ್ದು ಬಿಟ್ರೆ, ಆ ಉಪಾಧಿಗಳಲ್ಲೇ ಇವನಿದ್ರೆ ಅದನ್ನ ಸರಿಯಾಗಿ ಸಮರ್ಥವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಪುರುಷನ ಅಂತಿಮ ಗುರಿನೇ ಈ ಲೋಕಗಳ ಇತಿಮಿತಿಗಳು ಮತ್ತು ಭ್ರಮೆಗಳಿಂದ ಅತೀತನಾಗ್ತಕ್ಕಂಥದ್ದು. ಇದನ್ನ ನಾವು ಬಹಳ ಸ್ಥೂಲವಾದಂತಹ ಒಂದು ಉದಾಹರಣೆಯ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಲ್ಲಿ ಒಂದು ಮಹಡಿಯನ್ನ ನಾವು ಏರ್ಬೇಕು ಅಂತ ಹೇಳಿದ್ರೆ ಒಂದು ಏಣಿಯನ್ನ ನಾವು ಬಳಸ್ತೀವಿ, ಮೆಟ್ಟಿಲನ್ನ ನಾವು ಬಳಸ್ತೀವಿ, ಅದು ಸಹಜ, ಬಳಸಲೇಬೇಕು. ಆದ್ರೆ ಆ ಏಣಿಯ ತುತ್ತ ತುದಿಗೆ ನಾವು ಹೋಗಿ ನಿಂತ ಮೇಲೆ ಆ ಏಣಿಯನ್ನ ಬಿಟ್ಟು ಮೇಲಕ್ಕೆ ಹೋಗ್ಲೇಬೇಕು. ಆ ಏಣಿಯನ್ನ ಬಿಟ್ಟು ನಾವು ಮೇಲಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಹತ್ತಿದ್ದು ಕೂಡ ಸಾರ್ಥಕ ಆಗ್ಲಿಲ್ಲ, ನಾವು ಮಹಡಿಯನ್ನ ಪ್ರವೇಶ ಮಾಡಕ್ ಆಗಲ್ಲ. ಹಾಗೆ ಆ ಪುರುಷ ಅಂತಕ್ಕಂಥವನು ಈ ಪ್ರಕೃತಿಯನ್ನ ಬಳಸ್ಕೊಳ್ಳೋದ್ರ ಮೂಲಕ ತಾನು ಸಂಪೂರ್ಣ ತನ್ನ ಶಕ್ತಿಯನ್ನ ಅಭಿವ್ಯಕ್ತಗೊಳಿಸ್ದ ಸರಿ. ಅದಾದ ನಂತರ ಏನಾಗ್ಬೇಕಾಗ್ತದೆ, ಆ ಉಪಾಧಿಗಳಿಗೆ ಅವನು ಅತೀತನೂ ಆಗಬೇಕು. ಅತೀತನಾದಾಗ ಮಾತ್ರ ಆ ಉಪಾಧಿಗಳನ್ನ ಕೇವಲ ಒಂದು ಉಪಕರಣಗಳಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅವನು ಆ ಉಪಾಧಿಗಳ ಮಟ್ಟದಲ್ಲೇ ಇದ್ದ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವನು ಆ ಉಪಾಧಿಗಳ ಬಂಧನಕ್ಕೆ ಒಳಗಾಗ್ಬಿಡ್ತಾನೆ. ಹಾಗಾಗಿ ಈ ಎರಡೂ ಪ್ರಕ್ರಿಯೆಗಳಲ್ಲಿ ನಡಿಬೇಕಾಗ್ತದೆ. ಉಪಾಧಿಗಳ ಮೇಲಿನ ಸ್ವಾಮಿತ್ವ ಒಂದು ಕಡೆ ಆಗ್ಬೇಕು, ಮತ್ತೆ ಆ ಉಪಾಧಿಗಳಿಗೆ ಅತೀತನೂ ಆಗ್ಬೇಕಾಗ್ತದೆ. ಈ ಕೆಳಗಿನ ಲೋಕಗಳ ಮೇಲೆ ಅವನು ಸ್ವಾಮಿತ್ವವನ್ನ ಪಡೆಯುವುದು ಮತ್ತು ಅವುಗಳಿಗೆ ಅತೀತನಾಗ್ತಕ್ಕಂಥದ್ದು, ಇವೆರಡು ಒಂದೇ ಸಮಸ್ಯೆಯ ಎರಡು ಮುಖಗಳು ಅಂತ ಹೇಳ್ತಾರೆ ನೋಡಿ. ಆ ಉಪಾಧಿಗಳ ಮೇಲೆ ಸ್ವಾಮಿತ್ವವನ್ನು ಪಡಿತಕ್ಕಂಥದ್ದು ಮತ್ತು ಅವುಗಳಿಗೆ ಅತೀತನಾಗ್ತಕ್ಕಂಥದ್ದು, ಇದು ಎರಡೂ ಕೂಡ ಒಂದೇ ಸಮಸ್ಯೆಯ ಎರಡು ಮುಖಗಳು. ಕಾರಣ, ಪುರುಷನು ಈ ಪ್ರಕೃತಿಯ ಒಂದು ಮುಷ್ಟಿಯಿಂದ ಹೊರಗೆ ಬರೋವರೆಗೂ ಕೂಡ, ಅಂದ್ರೆ ಅತೀತನಾಗೋವರೆಗೂ ಕೂಡ ಆ ಲೋಕಗಳ ಮೇಲೆ ಅವನು ಸಂಪೂರ್ಣವಾದಂತಹ ಒಂದು ಸ್ವಾಮಿತ್ವವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಒಳಗಡೆನೆ ಇದ್ದುಕೊಂಡು ಅವನ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕಾಗ್ಲಿ, ಅದಕ್ಕೆ ಅತೀತನಾಗ್ತಕ್ಕಂಥದ್ದಾಗ್ಲಿ ಸಾಧ್ಯ ಇಲ್ಲ. ಅವನು ಪೂರ್ಣ ಸ್ವಾಮಿತ್ವವನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಉಪಾಧಿಗಳ ಆಚೆ ನಿಂತು ಆ ಉಪಾಧಿಗಳನ್ನ ಅವನ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ಅವನಿಗೆ ಬರಬೇಕಾಗ್ತದೆ. ಈ ಸ್ವಾಮಿತ್ವ ಪಡಿತಕ್ಕಂಥದ್ದು ಅನ್ನೋದ್ರ ಉದ್ದೇಶವೇ, ಅದರ ಅಂತಿಮ ಉದ್ದೇಶವೇ ಕೂಡ ಆ ವಸ್ತು ಅಥವಾ ವಿಷಯಕ್ಕೆ ಅತೀತನಾಗ್ತಕ್ಕಂಥದ್ದು. ಆಗ ಮಾತ್ರ ನಾವು ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಪೂರ್ಣವಾಗಿ ಅದನ್ನ ನಮ್ಮ ಅಧೀನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ವಿನಃ ಅದ್ರ ಮಧ್ಯದಲ್ಲೇ ನಾನು ಇರ್ತೀನಿ, ಅದ್ರ ಒಳಗಡೆನೆ ನಿಂತು ನಾನು ಅದನ್ನ ಅರ್ಥ ಮಾಡ್ಕೊಳ್ತೀನಿ, ಅದ್ರ ಮೇಲೆ ಸ್ವಾಮಿತ್ವವನ್ನು ಪಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಸಾಧ್ಯ ಆಗುದಿಲ್ಲ. ಈ ಕಾರ್ಯ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಹಜವಾಗಿ ವಿಕಾಸದಲ್ಲಿ ಅದು ನಡೀತಾನೆ ಇದೆ. ಆದರೆ ಸಣ್ಣ ಕ್ರಿಮಿಯಿಂದ ಹಿಡಿದು ಒಬ್ಬ ಮಾನವನವರೆಗೂ ಕೂಡ ಇದು ನಡೀತಾನೆ ಇದೆ. ಆದರೆ ಈ ಒಂದು ಕಾರ್ಯವನ್ನ ನಾವು ಬಹಳ ಪ್ರಜ್ಞಾವತ್ತಾಗಿ ಪ್ರಯತ್ನಿಸಿದ್ದೆ ಆದ್ರೆ ಇದು ಬಹಳ ತ್ವರಿತವಾಗಿ ನಾವು ಸಾಧಿಸ್ತಕ್ಕಂಥದ್ದು ಸಾಧ್ಯವಾಗುತ್ತೆ. ನಮ್ಮೆಲ್ಲರ ಮುಂದೆ ಇರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಕರ್ತವ್ಯ ಅಂತ ಕೂಡ ನಾವು ಹೇಳಬಹುದು. ಈ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ನಮ್ಗೆ ಏನ್ ನಾವು ಅರ್ಥ ಮಾಡ್ಕೊಂಡಿದೀವೋ ಇದ್ರ ಮೂಲಕ ನಾವು ನೋಡೋದಾದ್ರೆ
ನಮ್ಮ ಆ ಉಪಾಧಿಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆ ಉಪಾಧಿಗಳ ಆಚೆ ನಿಂತು ನೋಡ್ತಕ್ಕಂತಹ ಒಂದು ನಮ್ಗೆ ಬರಬೇಕಾಗಿದೆ. ಹಾಗೆ ಆಗಾದಾಗ ನಾವು ಅವುಗಳ ಮೇಲೆ ಸ್ವಾಮಿತ್ವವನ್ನು ಪಡ್ಕೊಳ್ತೀವಿ. ಅವುಗಳನ್ನ ಆಯಾ ಲೋಕದಲ್ಲಿ ಪ್ರಜ್ಞಾವತ್ತಾಗಿ ನಾವು ಬೆಳೆಸ್ಕೊಳ್ಳುವಂತಹ ಒಂದು ಸಾಮರ್ಥ್ಯವೂ ಕೂಡ ನಮ್ಗೆ ಬರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಈ ಒಂದು ಸಂಯೋಗದ ಒಂದು ಉದ್ದೇಶನು ಈ ಪ್ರಕೃತಿ ಮತ್ತು ಪುರುಷರ ಸಂಯೋಗದ ಉದ್ದೇಶ ಏನಪ್ಪಾ ಅಂತ ನಾವು ಈ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಒಂದು ಆ ಪುರುಷನಿಗೆ ತನ್ನ ಒಂದು ನಿಜ ಸ್ವರೂಪವನ್ನ ಅರ್ಥ ಮಾಡಿಸ್ತಕ್ಕಂಥದ್ದು, ಜೊತೆಗೆ ಆ ಪುರುಷ ಮತ್ತು ಆ ಪ್ರಕೃತಿಯಲ್ಲಿ ಈಗಾಗಲೇ ಅಂತಸ್ಥವಾಗಿರ್ತಕ್ಕಂತಹ ಒಂದು ಶಕ್ತಿಗಳನ್ನು ಕೂಡ ಹೊರಹೊಮ್ಮಿಸ್ತಕ್ಕಂಥದ್ದು. ಇದು ಎರಡೂ ಕೂಡ ನಮ್ಗೆ ಈ ಒಂದು ಸಂಯೋಗದಿಂದ ಆಗ್ತಾ ಇರುವಂತಹ ಒಂದು ಮಹತ್ತರವಾದ ಕಾರ್ಯ. ಹಾಗಾಗಿ ಇಲ್ಲೂ ಕೂಡ ಪ್ರತಿಯೊಂದು ಕೂಡ ಸಕಾರಣವಾಗಿದೆ ಅಂತಕ್ಕಂಥದ್ದನ್ನ ನಾವ್ ಈ ಶ್ಲೋಕದಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಮುಂದೆ 24ನೇ ಒಂದು ಶ್ಲೋಕವನ್ನ ನಾವು ನೋಡೋದಾದ್ರೆ, ತಸ್ಯ ಹೇತುರವಿದ್ಯಾ ಅಂದ್ರೆ ಇದರ ಕಾರಣವೆಂದರೆ ತನ್ನ ನಿಜ ಸ್ವರೂಪದ ಅರಿವಿಲ್ಲದಿರುವುದು. ಜೊತೆಗೆ ನೋಡಿ, ಈಗ ಈ ರೀತಿ ಸಂಯೋಗ ಏನಕ್ಕಾಗಿದೆ, ಈ ಪುರುಷ ಮತ್ತು ಪ್ರಕೃತಿ ಅಂತಕ್ಕಂಥದ್ದು ಯಾಕೆ ತನ್ನ ಸ್ವರೂಪವನ್ನ ಮರೆತು ಬಿಟ್ಟಿದೆ ಅಂತ ಹೇಳಿದ್ರೆ, ಇದರ ಕಾರಣವೆಂದರೆ ತನ್ನ ನಿಜ ಸ್ವರೂಪದ ಅರಿವು ಇಲ್ಲದೆ ಇರುವುದು. ಇಲ್ಲಿ ನಾವು ಈಗ ಈ ಹಿಂದಿನ ಸೂತ್ರದಲ್ಲಿ ಈ ಪುರುಷ ಮತ್ತು ಪ್ರಕೃತಿಗಳ ಸಂಯೋಗದ ಒಂದು ಉದ್ದೇಶನ ನಾವು ತಿಳ್ಕೊಂಡ್ವಿ. ಆದ್ರೆ ಇಲ್ಲಿ ಈ ಸಂಯೋಗ ಯಾವುದ್ರ ಮೂಲಕ ಆಯ್ತು, ಯಾವ ಕಾರಣದಿಂದ ಆಯ್ತು ಅಂತಕ್ಕಂಥದ್ದನ್ನ ತಿಳಿಸುವ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಈ ಪುರುಷ ಮೂಲತಃ ಶಾಶ್ವತ, ಅವನು ಸರ್ವಜ್ಞ, ಮತ್ತೆ ಅವನು ಸ್ವತಂತ್ರ ಕೂಡ. ಇಂತಹ ಪುರುಷನು ಈ ಪ್ರಕೃತಿಯ ಜೊತೆ ಸೇರಿದಾಗ ಸಹಜವಾಗಿ ಅವನೇನಾದ ಮಿತಿಗಳಿಗೆ ಒಳಗಾಗ್ಬಿಟ್ಟ. ಅವನು ಪುರುಷ ಸ್ವತಂತ್ರನೇ, ಅವನು ಸರ್ವಜ್ಞನೇ, ಆದ್ರೆ ಏನಾದ ಇಲ್ಲಿ ಈ ಪ್ರಕೃತಿಯ ಜೊತೆನಲ್ಲಿ ಯಾವಾಗ ಸೇರಿದನೋ ಆಗ ಏನಾದ ಮಿತಿಗೆ ಒಳಗಾಗ್ಬಿಟ್ಟ. ಅಂದ್ರೆ ನಾವು ಇದನ್ನ ಒಂದು ಸ್ಥೂಲವಾದ ಉದಾಹರಣೆ ಮೂಲಕ ನೋಡೋದಾದ್ರೆ ನೋಡಿ, ಒಂದು ಲ್ಯಾಂಪ್ ಇದೆ, ಉರಿತಾ ಇರತಕ್ಕಂಥ ಒಂದು ಲ್ಯಾಂಪ್ ಇದೆ. ಅದಕ್ಕೆ ಒಂದು ಚಿಮಿಣಿಗಳನ್ನ ನಾವು ಹಾಕ್ತಗೋಣ, ಒಂದು 4-6 ಲ್ಯಾಂಪ್ಗಳನ್ನ ಹಚ್ಚಿಟ್ಟು ಅದಕ್ಕೆ ಒಂದೊಂದಕ್ಕೂ ಕೂಡ ಒಂದೊಂದು ಬಣ್ಣದ ಚಿಮಿಣಿಗಳನ್ನ ಹಾಕ್ತಾ ಹೋಗೋಣ. ಒಂದಕ್ಕೆ ಯಾವ ಬಣ್ಣವನ್ನು ಇಲ್ಲದೇನೆ ಬಹಳ ಸ್ವಚ್ಛವಾಗಿ ಪರಿಶುದ್ಧವಾಗಿರ್ತಕ್ಕಂಥ ಚಿಮಿಣಿಯನ್ನ ಹಾಕೋಣ. ನೋಡಿ, ಎಲ್ಲಾ ಲ್ಯಾಂಪ್ಗಳಲ್ಲಿರ್ತಕ್ಕಂಥ ಬೆಳಕು ಒಂದೇ ಆದ್ರೂ ಕೂಡ ಆ ಹೊರ ಹೊಮ್ತಾ ಇರ್ತಕ್ಕಂಥದ್ರಲ್ಲಿ ವ್ಯತ್ಯಾಸ ಇದೆ. ಆ ವ್ಯತ್ಯಾಸಕ್ಕೆ ಕಾರಣ ಒಳಗಿನ ಬೆಳಕಿನಲ್ಲಿ ವ್ಯತ್ಯಾಸ ಇಲ್ಲ, ಅದನ್ನ ಹೊರಗಡೆ ಸೂಸುವ ಆ ಉಪಕರಣಗಳೇನಿದೆಯಲ್ಲ ಅದರ ಮೇಲೆ ಅದರಿಂದ ವ್ಯಕ್ತವಾಗ್ತಾ ಇರ್ತಕ್ಕಂಥ ಒಂದು ಬೆಳಕಿನ ಪ್ರಖರತೆ ವ್ಯತ್ಯಾಸವನ್ನ ನಾವು ಕಾಣಬಹುದು. ಹೀಗೆ ಈ ನಮ್ಮ ಆ ಪುರುಷನ ಪ್ರಜ್ಞೆ ಆ ಉಪಾಧಿಗಳ ಇತಿಮಿತಿಯಿಂದ ಅದು ಅಭಿವ್ಯಕ್ತ ಆಗೋದಕ್ಕೆ ಪೂರ್ಣವಾಗಿ ಆಗ್ತಾ ಇಲ್ಲ. ಅಂದ್ರೆ ತನ್ನ ಸ್ವಸ್ವರೂಪದ ಅರಿವನ್ನ ಅವನು ಕಳೆದುಕೊಂಡ್ಬಿಟ್ಟಿದ್ದಾನೆ. ಸರ್ ಆಡಿಯೋ ಹೋಯ್ತು, ಕೇಳಿಸ್ತದೆ ಸರ್? ಕಂಟಿನ್ಯೂ ಮಾಡಿ ಸರ್. ಈಗ ಪುರುಷ ತನ್ನ ಒಂದು ನಿಜ ಸ್ವರೂಪದ ಅರಿವನ್ನ ಕಳೆದುಕೊಳ್ಳುವಂತೆ ಮಾಡತಕ್ಕಂತ ಒಂದು ಶಕ್ತಿಯನ್ನೇ ನಮ್ಮ ಒಂದು ಹಿಂದೂ ತತ್ವಶಾಸ್ತ್ರದಲ್ಲಿ ಮಾಯೆ ಅಂತ ಹೇಳಿ ಕರೀತಾರೆ. ಈ ನಿಜ ಸ್ವರೂಪದ ಅರಿವನ್ನ ಕಳೆದುಕೊಳ್ಳುವುದರ ಒಂದು ಫಲಿತಾಂಶವನ್ನ ನಾವು ಅವಿದ್ಯೆ ಅಂತ ಕರೀತೀವಿ. ನೋಡಿ, ಇಲ್ಲಿ ಮಾಯೆಗೂ ಅವಿದ್ಯೆಗೂ ಇರ್ತಕ್ಕಂತಹ ಒಂದು ವ್ಯತ್ಯಾಸವನ್ನ ನಮಗೆ ತಿಳಿಸ್ತಾರೆ. ಪುರುಷ ತನ್ನ ನಿಜ ಸ್ವರೂಪದ ಅರಿವನ್ನ ಕಳೆದುಕೊಳ್ಳುವಂತೆ ಮಾಡತಕ್ಕಂಥ ಯಾವ ಶಕ್ತಿ ಇದೆಯೋ ಆ ಶಕ್ತಿಯನ್ನ ಮಾಯೆ ಅಂತೇಳಿ ಕರೀತಾರೆ. ಆದ್ರೆ ಆ ನಿಜ ಸ್ವರೂಪ ಅರಿವನ್ನ ಕಳೆದುಕೊಳ್ತಕ್ಕಂಥ ಅದ್ರ ಫಲಿತಾಂಶ ಏನಿದೆಯಲ್ಲ ಅದನ್ನೇ ಅವಿದ್ಯೆ ಅಂತ ಹೇಳಿ ಕರೀತಾರೆ. ಅವಿದ್ಯೆಯ ಒಂದು ಸ್ವರೂಪವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಅದರ ಒಂದು ಬಂಧನದಿಂದ ನಾವು ಬಿಡಿಸ್ಕೊಂಡು ನಮ್ಮ ನಿಜ ಸ್ವರೂಪದ ಅರಿವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಈ ಇಡೀ ವಿಕಾಸದ ಸ್ವರೂಪವನ್ನ ನಾವು ನೋಡುವಾಗ ನಮ್ಗೆ ಇದೇನೆಲ್ಲ ಕಷ್ಟ ಇದೆಯಪ್ಪ, ಇಷ್ಟೆಲ್ಲಾ ಕಷ್ಟ, ಇಷ್ಟೆಲ್ಲಾ ದುಃಖ, ಇಷ್ಟೆಲ್ಲಾ ಯಾತನೆಗಳಿದೆಯಲ್ಲ ಅಂತಕ್ಕಂತಹ ಒಂದು ಮನಸ್ಥಿತಿ ನಮಗೆ ಉಂಟಾಗುತ್ತೆ. ಆದ್ರೆ ಈ ದೈವಿಕವಾಗಿರ್ತಕ್ಕಂಥ ಅಂಶವೇ ಆದಂತಹ ಪುರುಷನಿಗೆ
ಈ ಕೆಳಗಿನ ಲೋಕಗಳಲ್ಲಿ ಅನುಭವವನ್ನ ಪಡ್ಕೊಳ್ಳುವುದರ ಮೂಲಕ ಒಂದು ಪರಿಪೂರ್ಣತೆಯನ್ನು ಹೊಂದುವಂತೆ ಮಾಡಬೇಕಾದ್ರೆ ಇದು ಬಹಳ ಸಹಜವಾದಂತಹ ಒಂದು ಸ್ಥಿತಿ, ಇದಾಗ್ಲೇಬೇಕು. ಆದ್ರೆ ಇದು ಬಹಳ ಒಂದು ದೀರ್ಘವಾದಂತಹ ಮತ್ತು ಸ್ವಲ್ಪ ಪ್ರಯಾಸಕರವಾದಂತಹ ಶಿಕ್ಷಣನೇ. ನಮ್ಗೆ ಬಹಳಷ್ಟು ಸರಿ ಅನ್ಸುತ್ತೆ, ಇದೇನು ಇದು ವಿಕಾಸದ ಸ್ಥಿತಿ, ನಾವು ವಿಕಾಸ ಆಗೋದಕ್ಕೆ ಇಷ್ಟೆಲ್ಲಾ ಕಷ್ಟಗಳು, ಇಷ್ಟೆಲ್ಲಾ ದುಃಖಗಳು, ಇದನ್ನೆಲ್ಲವನ್ನು ನಾವು ಅನುಭವಿಸ್ಬೇಕಾ, ಹಾಗೆ ಅಂತೆಲ್ಲ ನಮ್ಗೆ ಅನ್ಸೋದು ಬಹಳ ಸಹಜವೇ. ಆದ್ರೂ ಕೂಡ ಈ ಮಾರ್ಗದಲ್ಲಿ ಮುಂದೆ ನಡೆದಿರ್ತಕ್ಕಂತಹವರ, ಸಾಧನೆ ಮಾಡಿರ್ತಕ್ಕಂತಹವರ ಒಂದು ಸ್ಥಿತಿಯನ್ನ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ಇದೇ ಒಂದು ಸಾರ್ಥಕವಾದಂತಹ ಒಂದು ದಾರಿ ಅಂತಾನೂ ನಮ್ಗೆ ಅರ್ಥವಾಗ್ತದೆ. ಅದರಿಂದ ಇದು ಕೇವಲ ಈ ಕೆಳಗಿನ ಲೋಕದ ಈ ಜೀವನ ಅಂತ ಹೇಳಿದ್ರೆ ಒಂದು ಕೇವಲ ಕಷ್ಟ ಕೋಟಲೆಗಳಿಂದ ತುಂಬಿರ್ತಕ್ಕಂಥದ್ದು, ಇದು ಒಂದು ಬಂದೀಖಾನೆ ಅಂತಕ್ಕಂಥದ್ದಲ್ಲ, ಇದು ನಮ್ಗೆ ಅನುಭವಗಳನ್ನ ಕಲಿಸ್ತಕ್ಕಂತಹ ಒಂದು ಅನುಭವ ಶಾಲೆ. ಆದಷ್ಟು ಬೇಗ ನಾವು ಆ ಅನುಭವಗಳನ್ನ ಪಡ್ಕೊಳ್ಳೋದ್ರ ಮೂಲಕ ನಾವು ಆ ಪರಿಪೂರ್ಣತೆಯನ್ನ ಹೊಂದತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ ಹೊರತಾಗಿ ಅದರಿಂದ ನಾವು ಪಲಾಯನ ಮಾಡೋದಿಲ್ಲ. ಯಾವಾಗ ಇವುಗಳನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಾಗ. ಇದನ್ನೇ ನಮ್ಗೆ ಶರಣರು ಹೇಳ್ತಾರೆ, ಮರ್ತ್ಯವೆಂಬುದು ಕರ್ತಾರನ ಕಮ್ಮಟವಯ್ಯ. ಈ ಭೂಲೋಕ ಅಥವಾ ಈ ಮರ್ತ್ಯಲೋಕ ಅಂತಕ್ಕಂಥದ್ದು ಇದೆಯಲ್ಲ, ಇಲ್ಲೇ ನಾವು ಅನುಭವಗಳನ್ನ ಸಂಪಾದನೆ ಮಾಡಬೇಕಾಗಿದೆ. ಇದನ್ನ ಬಿಟ್ಟು ನಾವು ಅನುಭವಗಳನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಕಾಸದ ಮಜಲಿನಲ್ಲಿ ಇವೆಲ್ಲವೂ ಕೂಡ ನಾವು ಹಾದು ಹೋಗಬೇಕಾಗಿರ್ತಕ್ಕಂತಹ ಒಂದು ಘಟ್ಟವೇ ಅಂತಕ್ಕಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಈ ಒಂದು ಶ್ಲೋಕದ ಅರ್ಥ. ತಸ್ಯ ಏತು ರವಿದ್ಯಾ, ಈ ಅವಿದ್ಯೆಯ ಕಾರಣದಿಂದನೇ ಇದೆಲ್ಲ ಉಂಟಾಗಿದೆ. ಆದ್ರೆ ಇದನ್ನ ದಾಟಿ ನಾವು ಮುಂದೆ ಹೋದಾಗ ನಿಜವಾದಂತ ಅದ್ಭುತವಾದಂತಹ ಶಾಂತಿ ಆನಂದಗಳು ನಮಗೋಸ್ಕರ ಕಾದಿವೆ ಅಂತ ಹೇಳಿದಾಗ ಈ ಒಂದು ಹಂತವನ್ನ ನಾವು ಬಹಳ ಸಮಾಧಾನದಿಂದ ದಾಟಬೇಕಾಗ್ತದೆ ಅನ್ನುವಂಥದ್ದು. ಇನ್ನ 25ನೆಯ ಒಂದು ಶ್ಲೋಕ, ತದಭಾವಾತ್ ಸಂಯೋಗ ಭಾವೋ ಹಾನಂ ತದೃಶ್ಯೇ ಕೈವಲ್ಯಂ. ಅಂದ್ರೆ ಇದರ ಅರ್ಥ, ಅವಿದ್ಯೆಯನ್ನು ಹೋಗಲಾಡಿಸುವುದರ ಮೂಲಕ ಪುರುಷ ಮತ್ತು ಪ್ರಕೃತಿಗಳ ಸಂಯೋಗವನ್ನು ವಿಘಟಿಸುವುದೇ ನಿಜವಾದ ಪರಿಹಾರ. ಈ ಅವಿದ್ಯೆಯನ್ನ ಹೋಗಲಾಡಿಸುವುದರ ಮೂಲಕ ಈ ಪುರುಷ ಮತ್ತು ಪ್ರಕೃತಿಗಳ ಸಂಯೋಗವನ್ನ ವಿಘಟಿಸುವುದೇ ನಿಜವಾದ ಪರಿಹಾರ ಮತ್ತು ಇದರಿಂದ ದೃಷ್ಟುವಿನ ಬಿಡುಗಡೆ. ಇಲ್ಲಿವರೆಗೆ ನಾವು ಹಿಂದೆ ಈ ಪುರುಷ ಮತ್ತು ಪ್ರಕೃತಿಯ ಸಂಯೋಗದ ಉದ್ದೇಶವನ್ನ ಅರ್ಥ ಮಾಡ್ಕೊಂಡ್ವಿ. ಅದು ಏನಕ್ಕೋಸ್ಕರ ಸಂಯೋಗ ಆಗಿದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಂಡ್ವಿ. ಅದು ಅವಾಗ ಅವಶ್ಯಕವಾಗಿತ್ತು. ಆದರೆ ಈ ಅವಿದ್ಯೆಯಿಂದ ನಾವು ಬಿಡುಗಡೆ ಹೊಂದಬೇಕು ಅನ್ನೋದಾದ್ರೆ, ಈ ನಮ್ಮೆಲ್ಲ ಕಷ್ಟ ಕೋಟಲೆಗಳಿಂದ ಬಿಡುಗಡೆ ಹೊಂದಿ ಆ ಪುರುಷನ ಪ್ರಜ್ಞೆ ಪೂರ್ಣವಾಗಿ ಅಭಿವ್ಯಕ್ತವಾಗಬೇಕು ಅಂತ ಹೇಳಿದ್ರೆ ಈ ಸಂಯೋಗವನ್ನ ನಾವೀಗ ಏನ್ ಮಾಡ್ಬೇಕಾಗಿದೆ, ಒಡಿಬೇಕಾಗಿದೆ. ಅವಾಗ ಅದ್ರ ಅವಶ್ಯಕತೆ ಇತ್ತು, ಆಗಿದೆ. ಆದ್ರೆ ಅದೇ ರೀತಿನೆಲ್ಲ ಮುಂದುವರಿಬೇಕು ಅಂತ ಇಲ್ಲ. ಈಗ ಮುಂದೆ ಏನಾಗ್ಬೇಕಾಗುತ್ತೆ, ನಾವು ಆ ಸಂಯೋಗವನ್ನ ಒಡಿಬೇಕಾಗ್ತದೆ, ವಿಘಟಿಸ್ಬೇಕಾಗ್ತದೆ ಅಂತಕ್ಕಂಥದ್ದು. ಈಗ ಈ ಹಿಂದಿನ 2 ಸೂತ್ರಗಳಲ್ಲಿ ಈ ಪುರುಷ ಮತ್ತು ಪ್ರಕೃತಿಯ ಸಂಯೋಗದ ಉದ್ದೇಶ, ಅದರ ಕಾರಣಗಳನ್ನ ನಾವು ನೋಡಿದ್ವಿ. ಕಲಿಯಬೇಕಾದ ಪಾಠಗಳನ್ನು ಅನುಭವಗಳನ್ನು ಹೊಂದಿದ ನಂತರ ಈಗ ನಮ್ಮ ಮುಂದಿರ್ತಕ್ಕಂತಹ ಕೆಲಸ ಈ ಸಂಯೋಗವನ್ನ ವಿಘಟಿಸ್ಬೇಕು. ಅಂದ್ರೆ ಇದನ್ನ ಹೊಡೆಯೋದ್ರ ಮೂಲಕ ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂತಹ ಒಂದು ದುಃಖವನ್ನ ನಾವು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ. ಆಗ ಮಾತ್ರ ನಾವು ಈ ಬಂಧನದಿಂದ ಆಗ್ಲಿಕ್ಕೆ ಸಾಧ್ಯ ವಿನಃ ಹಾಗೇನೆ ಅದ್ರ ಸಂಯೋಗ ಹಾಗೇ ಮುಂದುವರಿತಾ ಇದ್ರೆ ಆ ಕಷ್ಟದಲ್ಲೇ, ಆ ನೋವಿನಲ್ಲೇ ಇರ್ತೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಿಯವರೆಗೆ ನಾವು ಆ ಉಪಾದಿಯಿಂದ ಆ ಪ್ರಜ್ಞೆಯನ್ನ ಬೇರ್ಪಡಿಸುವುದಿಲ್ವೋ ಅಲ್ಲಿಯವರೆಗೆ ನಾವು ಆ ಉಪಾದಿಗಳೇ ನಾವು ಮಟ್ಟದಲ್ಲೇ ಇದ್ದು ಬಿಡ್ತೀವಿ. ಅಂದ್ರೆ ಅದೇ ಕಷ್ಟ, ಅದೇ ದುಃಖ, ಅದೇ ಯಾತನೆ ಹಾಗೆದು ಮುಂದುವರಿತಾನೆ ಹೋಗ್ತದೆ. ಈ ಪುರುಷ ಅಥವಾ ಪ್ರಜ್ಞೆ ಈ ಆತ್ಮಲೋಕದಿಂದ ಈ ಸ್ಥೂಲ ಲೋಕದವರೆಗೂ ಕೂಡ ತನ್ನ ಉಪಾದಿಗಳ ಜೊತೆನೆಲ್ಲದು ಏಕೀಕರಿಸಿಕೊಳ್ಳೋದ್ರ ಮೂಲಕವೇ ಈ ಬಂಧನಕ್ಕೆ ಸಿಲುಕಿರ್ತಕ್ಕಂಥದ್ದು. ನೋಡಿ, ಅಲ್ಲಿಂದನೂ ಕೂಡ ಆತ್ಮಲೋಕದಲ್ಲಿ ಆತ್ಮಕೋಶ ನೋಡ್ತೀವಿ, ಬುದ್ಧಿಲೋಕದಲ್ಲಿ ಬುದ್ಧಿ ದೇಹ, ಮನೋದೇಹ, ಕಾಮದೇಹ, ಸ್ಥೂಲ ದೇಹ ಅಂತೇಳಿ ಇಲ್ಲಿಯವರೆಗೂ ಕೂಡ ಏನಾಗ್ತಾ ಬಂದಿದೆ, ಆ ಪ್ರಜ್ಞೆ ಅಂತಕ್ಕಂಥದ್ದು ಈ ಉಪಾದಿಗಳ ಬಂಧನದಲ್ಲೇ ಸಿಲುಕೊಂಡ್ಬಿಟ್ಟಿದೆ. ಈ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಇರ್ತಕ್ಕಂತಹ ಒಂದೇ ಒಂದು ಮಾರ್ಗ ಏನಪ್ಪಾ ಅಂತ ಹೇಳಿದ್ರೆ, ಆ ಪ್ರಜ್ಞೆಯನ್ನ ಆ ಉಪಾದಿಗಳಿಂದ
ಪ್ರತ್ಯೇಕಗೊಳಿಸ್ತಕ್ಕಂಥದ್ದು, ಬೇರೆ ಮಾಡ್ತಕ್ಕಂಥದ್ದು, ವಿಘಟಿಸ್ತಕ್ಕಂಥದ್ದು. ಆಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಉಪಾಧಿಯನ್ನ ಆ ಪ್ರಜ್ಞೆಗೆ ಒಂದು ಉಪಕರಣವನ್ನಾಗಿ ಮಾಡಿಕೊಳ್ಬೋದೇ ವಿನಃ ಆ ಉಪಾಧಿಗಳಲ್ಲೇ ನಾವು ಸಿಕ್ಕಾಕೊಂಡಿರ್ತೀವಿ ಅನ್ನೋವರೆಗೂ ಕೂಡ ಆ ಉಪಾಧಿಯ ಬಂಧನದಲ್ಲಿರ್ತೀವಿ ವಿನಃ ನಾವು ಬಿಡುಗಡೆಯನ್ನ ಹೊಂದತಕ್ಕಂಥದ್ದು ಸಾಧ್ಯ ಇಲ್ಲ. ಆದ್ರೆ ಈ ಒಂದು ವಿಚಾರವನ್ನ ಕೇವಲ ನಾವು ತಾರ್ಕಿಕವಾಗಿ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಇದು ಸಾಧ್ಯ ಇಲ್ಲ. ಬರೀ ತಿಳುವಳಿಕೆಯಲ್ಲಿ ನಾನಿರ್ತೇನೆ, ನಾನು ಈ ಉಪಾಧಿ ಅಲ್ಲ, ನಾನು ಈ ದೇಹ ಅಲ್ಲ, ನಾನು ಈ ಭಾವನೆಗಳಲ್ಲ, ನಾನು ಈ ಮನಸ್ಸಲ್ಲ ಅಂತಕ್ಕಂಥದ್ದನ್ನ ಕೇವಲ ನಾವು ಹೇಳಿಕೊಳ್ಳೋದ್ರಿಂದ, ತಾರ್ಕಿಕ ವಿಚಾರಗಳಿಂದ ನಾವಿದನ್ನ ಸಾಧನೆ ಮಾಡಕ್ಕಾಗಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧಾಯುತವಾದಂತಹ ಒಂದು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಬಂದ್ರೆ, ಅಂದ್ರೆ ಇದಕ್ಕಿರ್ತಕ್ಕಂತಹ ಮಾರ್ಗ ಧ್ಯಾನ ಒಂದೇ ಅಂತ ಹೇಳಬಹುದು. ಏಕಯನೋ ಮಗ್ಗೋ ಅಂತ ಯಾವುದನ್ನ ನಮ್ಗೆ ಭಗವಾನ್ ಬುದ್ಧರು ಕೊಟ್ಟಿದಾರೋ ಆ ಧ್ಯಾನದ ಮೂಲಕ ಮಾತ್ರ ನಾವು ನೋಡ್ಬೋದು. ಧ್ಯಾನದ ನಿಜವಾದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರು ಕೂಡ ವಿಡ್ರಾ ಅವರ್ ಕಾನ್ಶಿಯಸ್ನೆಸ್ ಫ್ರಮ್ ಅವರ್ ಬಾಡೀಸ್, ಈ ನಮ್ಮ ಉಪಕರಣಗಳಿಂದ, ಈ ನಮ್ಮ ದೇಹಗಳಿಂದ ಪ್ರಜ್ಞೆಯನ್ನ ಪ್ರತ್ಯೇಕಗೊಳಿಸ್ತಕ್ಕಂಥದ್ದೇ ಧ್ಯಾನದ ಒಂದು ಉದ್ದೇಶ. ಹಾಗೆ ಪ್ರತ್ಯೇಕಗೊಳಿಸಿಕೊಂಡಾಗ ಈ ಪ್ರಕೃತಿಯ ಇತಿಮಿತಿ ನಮ್ಗೆ ಅರ್ಥವಾಗ್ತದೆ. ನಾವು ಯಾವಾಗ ಈ ಕೆಳಗಿನ ಉಪಾಧಿಯನ್ನ, ಒಂದು ಮಟ್ಟದ ಉಪಾಧಿಯಿಂದ ಪ್ರಜ್ಞೆಯನ್ನ ನಾವು ಮೇಲಕ್ಕೆ ಏರಿಸಿ ಆ ಕೆಳಗಿನ ಉಪಾಧಿಯನ್ನ ನಾವು ನೋಡಿಕೊಂಡಾಗ ಆ ಕೆಳಗಿನ ಉಪಾಧಿಯ ಇತಿಮಿತಿ ನಮಗೆ ಅರ್ಥವಾಗ್ತದೆ. ಆಗ ನಾವು ಅದನ್ನ ನಮ್ಮ ಸ್ವಾಧೀನಕ್ಕೂ ಕೂಡ ತೆಗೆದುಕೊಳ್ಬಹುದು. ಹೀಗೆ ನೋಡಿದಾಗ ಈ ಮಾಯೆಯ ಒಂದು ನಾಶ ಆಗ್ತದೆ. ಆಗ ಅವನು ಕೇವಲ ಅದನ್ನ ಉಪಕರಣವನ್ನಾಗಿ ಮಾತ್ರ ಬಳಸ್ಕೋತಾನೆ. ಈ ಉದಾಹರಣೆಗೆ ಈ ಸ್ಥೂಲ ಲೋಕದಿಂದ ದೇಹದಿಂದ ನಮ್ಮ ಪ್ರಜ್ಞೆನ ಹಿಂದಕ್ಕೆ ತೆಗೆದುಕೊಂಡಾಗ ಈ ಸ್ಥೂಲ ದೇಹದ ಒಂದು ಹಿತಿಮಿತಿ ನಮ್ಗೆ ಅರ್ಥವಾಗ್ತದೆ. ಅದ್ರಿಂದನೇ ಈ ಶರಣರು ಸಿದ್ಧರು ಎಲ್ಲ ಕೂಡ ಮರಣವೇ ಮಹಾನವಮಿ ಅಂತ ಅಂದ್ಕೊಂಡ್ಬಿಟ್ರು, ಹೇಳ್ತಾ ಇದ್ರು. ಅವ್ರು ಕಾರಣ ಏನಂತ ಹೇಳಿದ್ರೆ ಅವ್ರು ಬರೀ ಹೇಳಿಕೆಯಲ್ಲ ಅವ್ರು ಹೇಳಿದ್ದು, ಆ ಒಂದು ಅವರ ಒಂದು ಸಾಧನೆಯ ಸಂದರ್ಭದಲ್ಲಿ ಧ್ಯಾನದ ಮೂಲಕ ಈ ಕೆಳಗಿನ ಉಪಕರಣಗಳಿಂದ ಪ್ರಜ್ಞೆನ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಂಡ್ಬಿಡ್ತಾ ಇದ್ರು. ಆಗ ಅವ್ರಿಗೆ ಏನಾಗ್ತಾ ಇತ್ತು, ಈ ಸ್ಥೂಲ ಲೋಕದ ಬಂಧನ ಎಂತದ್ದು, ಇದ್ರ ಇತಿಮಿತಿಗಳೇನು ಅಂತಕ್ಕಂಥದ್ದು ಅವರಿಗೆ ಚೆನ್ನಾಗಿ ಅರ್ಥವಾದಾಗ ಅವರಿಗೆ ಈ ಮರಣ ಅಂತಕ್ಕಂಥದ್ದು ಅವರಿಗೆ ಭಯ ಅಂತ ಎಂದಿಗೂ ಅನ್ನಿಸ್ಲಿಲ್ಲ. ಅವರಿಗೆ ಮಹಾನವಮಿ ಅಂತ ಅಂದ್ಕೊಂಡ್ರು. ಹಾಗೇನೆ ಕೂಡ ಕಾಮದೇಹದಿಂದನೂ ಕೂಡ ಪ್ರಜ್ಞೆನ ಅದರ ಉನ್ನತ ಮಟ್ಟಕ್ಕೆ, ಅಂದ್ರೆ ಮನಸ್ಸಿನ ಮಟ್ಟಕ್ಕೆ ಏರಿಸ್ಕೊಂಡಾಗ ಈ ಕಾಮಲೋಕದ ಕಾಮದೇಹದ ಒಂದು ಇತಿಮಿತಿ ನಮ್ಗೆ ಅರ್ಥವಾಗ್ತಾ ಹೋಗುತ್ತೆ. ಹೀಗೆ ಪ್ರತಿಯೊಂದು ಈ ಕೆಳಗಿನ ಕೋಶಗಳಿಂದ ನಮ್ಮ ಪ್ರಜ್ಞೆನ ವಿಘಟಿಸಿ, ಅಂದ್ರೆ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ನಾವು ಈ ಮಾಯೆ ಅಥವಾ ಈ ಅವಿದ್ಯೆ ಅಂತಕ್ಕಂತ ಒಂದು ಬಂಧನದಿಂದ ನಾವು ಬಿಡುಗಡೆ ಹೊಂದಿದಾಗ ಅಲ್ಲೇನಾಗ್ತದೆ, ನಮ್ಮ ಸ್ವಸ್ವರೂಪದಲ್ಲಿ ನಾವು ನೆಲೆಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇದನ್ನ ನಾವು ಒಂದು ಸಮಾಧಿಯ ಅಭ್ಯಾಸದ ಮೂಲಕ ಅದರ ಒಂದು ಪರಿಪೂರ್ಣತೆಯನ್ನ ನಾವು ಹೊಂದೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಶ್ಲೋಕದಲ್ಲಿ ನಾವು ನೋಡಬಹುದಾದಂತಹ ಒಂದು ವಿಚಾರ. ಇನ್ನ ಮುಂದೆ 26ನೆಯ ಒಂದು ಶ್ಲೋಕ. ಈ ಶ್ಲೋಕ ಈ ರೀತಿ ಇದೆ: ವಿವೇಕ ಖ್ಯಾತಿ ರವಿಪ್ಲವ ಹೀನೋಪಾಯ. ವಿವೇಕ ಖ್ಯಾತಿ ವಿಪ್ಲವ ಹೀನೋಪಾಯ ಅಂದ್ರೆ ಈ ವಿವೇಕ ಖ್ಯಾತಿ ಅಥವಾ ಸತ್ಯದ ಅರಿವಿನ ನಿರಂತರ ಅಭ್ಯಾಸವು ಅವಿದ್ಯೆಯ ಹಾನಿಗೆ ಉಪಾಯ. ಈ ಅವಿದ್ಯೆಯನ್ನ ನಾಶ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಮ್ಗೆ ಇದರಲ್ಲಿ ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಈ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇದೆ. ಈ ಅವಿದ್ಯೆ ಅಂತಕ್ಕಂತ ಒಂದು ಕ್ಲೇಶದಿಂದ ಉಂಟಾಗಿರ್ತಕ್ಕಂತಹ ಈ ದುಃಖದಿಂದ ವಿಮೋಚನೆ ಪಡಿಬೇಕು ಅಂತ ಹೇಳಿದ್ರೆ ಇರ್ತಕ್ಕಂತಹ ಒಂದು ಮಾರ್ಗೋಪಾಯ ಯಾವುದಪ್ಪ ಅನ್ನೋದನ್ನ ನಮ್ಗೆ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಇಲ್ಲಿ ವಿವೇಕ ಖ್ಯಾತಿಯ ನಿರಂತರ ಅಭ್ಯಾಸ ಅಂತ ಹೇಳುದು. ಈ ಕ್ಲೇಶಗಳಿಂದ ಬಿಡುಗಡೆ ಹೊಂದತಕ್ಕಂತಹ ಸಂದರ್ಭದಲ್ಲಿ ನಾವು ಈ ವಿವೇಕ ಖ್ಯಾತಿಯ ಒಂದು ನಿರಂತರ ಅಭ್ಯಾಸ. ನೋಡಿ, ವಿವೇಕ ಎಷ್ಟು ಬಹಳ ಮುಖ್ಯ ಅಂತೇಳಿ ನಮ್ಗೆ ಸಾಧನ ಚತುಷ್ಟಯದಲ್ಲೇ ನಮ್ಗೆ ತಿಳಿಸಿದ್ದಾರೆ. ಈ ಇಡೀ ಸಾಧನ ಚತುಷ್ಟಯವನ್ನ ಒಂದು ದೇಹ ಅಂತ ಹೇಳಿದ್ರೆ ಈ ವಿವೇಕವನ್ನ ಶಿರಸ್ಸಿಗೆ ಹೋಲಿಸ್ತಾರೆ. ಯಾಕೆ, ಅಲ್ಲಿ ಪಂಚೇಂದ್ರಿಯಗಳು ಇರ್ತಕ್ಕಂತಹ ಒಂದು ಭಾಗ ಅದು ಶಿರಸ್ಸು ಅಂತೇಳಿ. ಹಾಗೆ ಅದು ಶಿರಪ್ರಾಯವಾಗಿರ್ತಕ್ಕಂಥದ್ದು. ಈಗ ಇಲ್ಲಿ ವಿವೇಕ ಖ್ಯಾತಿ ಅಂತ ಬಳಸಿದ್ದಾರೆ. ಈಗ ವಿವೇಕ ಖ್ಯಾತಿ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ವಿವೇಕ ಅಂದ್ರೆ ಈ ಸತ್ ಮತ್ತು ಅಸತ್ಗಳ ನಡುವಿನ ಒಂದು ವಿವೇಚನೆ.
ಖ್ಯಾತಿ ಅಂದ್ರೆ ತಿಳುವಳಿಕೆ. ಅಂದ್ರೆ ತಿಳುವಳಿಕೆ ಅಥವಾ ಪ್ರಜ್ಞೆ. ಈ ವಿವೇಕ ಖ್ಯಾತಿ ಅಂದ್ರೆ ಸತ್ ಮತ್ತು ಅಸತ್ತಗಳ ನಡುವಿನ ವಿವೇಚನೆಯ ಒಂದು ತಿಳುವಳಿಕೆ. ಹೀಗೆ ಅದನ್ನ ಅರ್ಥೈಸ್ತಾರೆ. ಈ ಸತ್ ಮತ್ತು ಅಸತ್ಗಳ ನಡುವಿನ ವಿವೇಚನೆಯ ಒಂದು ತಿಳುವಳಿಕೆ. ಈಗ ಈ ವಿವೇಕ ಮತ್ತು ಖ್ಯಾತಿ ಎಂಬತಕ್ಕಂತ ಈ ಪದಗಳನ್ನ ಇನ್ನಷ್ಟು ಆಳವಾಗಿ ನಾವು ವಿಚಾರ ಮಾಡೋದಾದ್ರೆ, ಸಾಮಾನ್ಯವಾಗಿ ನಾವು ಜನಜೀವನವನ್ನ ವೀಕ್ಷಿಸಿದಾಗ ನಮಗೆ ಕಂಡು ಬರ್ತಕ್ಕಂಥ ಒಂದು ಅಂಶ, ಈ ಮಾನವನ ಜೀವಿತದ ಸಮಸ್ಯೆಗಳು, ಗೊಂದಲಗಳು, ಭ್ರಮೆಗಳು ಇವುಗಳಿಂದನೇ ತುಂಬಿ ತುಳುಕ್ತಾ ಇದೆ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನ ನೋಡಿದ್ರೆ. ಆದ್ರೆ ಯಾರಿಗೆ ಇವುಗಳ ಬಗ್ಗೆ ಒಂದು ಸರಿಯಾದಂತಹ ಅರಿವಿನ ಸ್ಥಿತಿ ಇದೆಯೋ, ಅಂದ್ರೆ ಈ ಕಷ್ಟ, ಈ ದುಃಖ ಅಂತಕ್ಕಂಥದ್ದು ಇದು ಸಹಜ, ಇದು ನಿಜವಾಗ್ಲೂ ಕೂಡ ಆತ್ಮನ ಮಟ್ಟದಲ್ಲಿ ಈ ಕಷ್ಟ ಸುಖ ಅಂತಕ್ಕಂಥದ್ದಿಲ್ಲ, ಇವೆಲ್ಲವೂ ಕೂಡ ಕೇವಲ ಈ ಉಪಾಧಿಗಳ ಮಟ್ಟದಲ್ಲಿ, ಈ ರೀತಿ ಈ ಅರಿವಿನ ಸ್ಥಿತಿ ಯಾರಿಗಿದೆಯೋ ಆ ಸ್ಥಿತಿಯನ್ನ ನಾವು ವಿವೇಕ ಅಂತ ಹೇಳಿ ಕರಿತೀವಿ. ಈ ಅವಿವೇಕದ ಸ್ಥಿತಿನಲ್ಲಿ ಈ ದುಃಖ ಸಮಸ್ಯೆಗಳ ಒಂದು ಮಹಾಪೂರದಲ್ಲೇನೆ ಮನುಷ್ಯ ಅಪ್ರಜ್ಞವಾಗಿ ಕೊಚ್ಚಿ ಹೋಗ್ತಾ ಇದ್ದಾನೆ. ಈ ಜೀವನದ ನಿಜವಾದ ಉದ್ದೇಶ ಅಥವಾ ಅರ್ಥ ಈ ಭ್ರಮೆಗಳ ಆಚೆಗಿನ ಬದುಕಿನ ಇನ್ನೊಂದು ಆಯಾಮವನ್ನ ಅರಿಯುವಂತಹ ಒಂದು ಇಚ್ಛಾಶಕ್ತಿ ಆಗಲಿ ಆ ಸಾಮಾನ್ಯ ಮನುಷ್ಯನಲ್ಲಿ ಇರೋದಿಲ್ಲ. ಈ ಶಾಶ್ವತ ಮತ್ತು ಅಶಾಶ್ವತ ವಸ್ತುಗಳ ನಡುವೆ ಇರ್ತಕ್ಕಂತಹ ವ್ಯತ್ಯಾಸವನ್ನ ಗಮನಿಸುವ ಒಂದು ಸಣ್ಣ ಇಚ್ಛೆಯೂ ಕೂಡ ಅವನಲ್ಲಿ ಇರೋದಿಲ್ಲ. ಆದ್ರೆ ಈ ಸ್ಥಿತಿಯು ಕೂಡ ಶಾಶ್ವತವಾಗಿರ್ತದ ಅಂತ ಹೇಳಿದ್ರೆ, ಈ ಕಾಲಾತೀತವಾದ ಸತ್ಯದ ಮುಂದೆ ಕಾಲಕ್ಕೆ ಬದ್ಧವಾಗಿರ್ತಕ್ಕಂತಹ ಎಲ್ಲಕ್ಕೂ ಕೂಡ ಒಂದು ಕೊನೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಈಗ ಜೀವನದಲ್ಲಿ ಒದಗ್ತಕ್ಕಂಥ ಯಾವುದೋ ಕೆಲವು ಸಂದರ್ಭಗಳು, ಅದು ಆಕಸ್ಮಿಕವಾಗಿರ್ತಕ್ಕಂಥ ಆಘಾತಗಳಿರ್ಬೋದು, ಇನ್ಯಾವುದೋ ಒಂದು ಸಂದರ್ಭಗಳಿರ್ಬೋದು, ಅವೆಲ್ಲ ಅಂತ ಸಂದರ್ಭಗಳು ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಆ ಸುಪ್ತವಾಗಿ ನೆಲೆಸಿದ್ದಂತಹ ಒಂದು ವಿವೇಕವನ್ನ ನಾವು ಜಾಗೃತಗೊಳಿಸೋದಕ್ಕೆ ಪ್ರಾರಂಭ ಮಾಡ್ತೇವೆ. ಕೆಲವು ಸಲ ಕೇವಲ ಆ ಒಂದು ವಿವೇಕ ಅಂತಕ್ಕಂಥದ್ದು ತಾತ್ಕಾಲಿಕವಾಗಿರಬಹುದು. ಈಗ ಉದಾಹರಣೆಗೆ ನಾವು ಯಾರಾದ್ರೂ ವ್ಯಕ್ತಿಗಳು ಮರಣಿಸಿದಾಗ ನಾವು ಅಂತೀವಿ, ಅದನ್ನ ಸ್ಮಶಾನ ವೈರಾಗ್ಯ, ಎಲ್ಲಾರ್ದು ಇಷ್ಟೇ ಕಣಪ್ಪ ಅಂತ ಹೇಳ್ಬಿಡ್ತೀವಿ. ಇನ್ನ ಪ್ರಸೂತಿ ವೈರಾಗ್ಯ, ಮಕ್ಕಳು ಬೇಡ ಅಂತಕ್ಕಂಥ ಸ್ಥಿತಿ, ಅಭಾವ ವೈರಾಗ್ಯ, ಹೀಗೆ ತಾತ್ಕಾಲಿಕವಾದಂತಹ ಒಂದು ಸ್ಥಿತಿಗಳನ್ನ ನಾವು ನೋಡ್ತೇವೆ ಆ ಒಂದು ವಿವೇಕ ಅಂತಕ್ಕಂಥದ್ದು. ಆದ್ರೆ ಇವು ಕೂಡ ಒಂದು ಮಟ್ಟದಲ್ಲಿ ನಮಗೆ ನಮ್ಮ ಬೆಳವಣಿಗೆಗೆ ಪೂರಕವೇ ಅಂತ ಹೇಳ್ತಾರೆ. ಆದ್ರೆ ಈ ಸ್ಥಿತಿ ಎಲ್ಲರಲ್ಲೂ ಕೂಡ ಹೀಗೆ ಆಗಬೇಕು ಅಂತಕ್ಕಂಥದ್ದೇನಿಲ್ಲ. ಹಿಂದಿನ ಒಂದು ಸಂಸ್ಕಾರಗಳಿಂದ ಸಹಜವಾಗಿಯೂ ಕೂಡ ಅಂತಹ ಒಂದು ವಿವೇಕ ನಮ್ಮಲ್ಲಿ ಬೆಳವಣಿಗೆ ಆಗಿರಬಹುದು. ಈ ಒಂದು ಉನ್ನತ ದೃಷ್ಟಿಯಿಂದ ನಾವು ಅವಲೋಕಿಸುವಾಗ ಒಂದು ಶಾಶ್ವತವಾದಂತಹ ಒಂದು ಮಾರ್ಪಾಡು ಸಹ ಆಗ್ತಾ ಹೋಗುತ್ತೆ. ಇಂಥ ಸ್ಥಿತಿ ನಮ್ಮ ಜೀವನದ ಸಹಜ ಲಕ್ಷಣವಾದಾಗ, ಅಂದ್ರೆ ಎಲ್ಲವನ್ನೂ ಕೂಡ ವಿವೇಕದ ಬೆಳಕಿನಲ್ಲಿ ನಾವು ಅವಲೋಕಿಸ್ತಕ್ಕಂತಹ ಒಂದು ಸ್ಥಿತಿ ನಮ್ಮದಾದಾಗ ನಿಜವಾದ ಅಧ್ಯಾತ್ಮದ ಒಂದು ಬೆಳವಣಿಗೆ ಪ್ರಾರಂಭವಾಗ್ತದೆ. ಈ ಸಾಧಾರಣ ವಿವೇಕಕ್ಕೂ ವಿವೇಕ ಖ್ಯಾತಿಗೂ ಇಲ್ಲಿ ವ್ಯತ್ಯಾಸನ ತಿಳಿಸ್ತಾರೆ. ಸಾಧಾರಣ ವಿವೇಕವು ಆತ್ಮನ ಸುಪ್ತ ಭಾಗಗಳಲ್ಲಿ ನಡೀತಾ ಇರತಕ್ಕಂತಹ ಒಂದು ಬದಲಾವಣೆಗಳ ಒಂದು ಚಿಹ್ನೆ ಮಾತ್ರ. ಆದ್ರೆ ಈ ವಿವೇಕ ಖ್ಯಾತಿ ಅಂತಕ್ಕಂಥದ್ದು ಸದಾ ನಿರಂತರವಾದ ಅರಿವಿನ ಸ್ಥಿತಿಯಲ್ಲಿಯೇ ಮುಂದುವರಿತಕ್ಕಂತಹ ಒಂದು ಸಹಜ ಸ್ಥಿತಿ. ನೋಡಿ, ಸಾಮಾನ್ಯ ವಿವೇಕಕ್ಕೂ ವಿವೇಕ ಖ್ಯಾತಿಗೂ ಇರತಕ್ಕಂತಹ ಒಂದು ವ್ಯತ್ಯಾಸವನ್ನ ಹೀಗೆ ತಿಳಿಸ್ತಾರೆ. ಈಗ ಈ ಸಾಧಾರಣ ಒಂದು ವಿವೇಕ ಅಂತಕ್ಕಂಥದ್ದು ಕೆಳ ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ಆಧ್ಯಾತ್ಮ ಪ್ರಜ್ಞೆಯ ಒಂದು ಪ್ರತಿಬಿಂಬ ಮಾತ್ರ. ಸತ್ಯ ನಮ್ಮೊಳಗೆ ಇದೆ ಅಂತಕ್ಕಂತಹ ಒಂದು ಅರಿವಿನ ತಿಳುವಳಿಕೆ ಮಾತ್ರ ಅದು. ಆದ್ರಲ್ಲಿ ಒಂದು ಸಾಕ್ಷಾತ್ ಸತ್ಯದ ಒಂದು ದರ್ಶನದ ಅರಿವು ಅಂತಕ್ಕಂಥದ್ದೆಲ್ಲ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ವಿವೇಕ ಖ್ಯಾತಿ ಅಂತ ಹೇಳುವಾಗ ಶಾಶ್ವತ ಪ್ರಜ್ಞೆಯೊಂದಿಗಿನ ನೇರ ಸಂಪರ್ಕ. ಇಲ್ಲಿ ಕೇವಲ ಒಂದು ತಿಳುವಳಿಕೆ, ಒಂದು ನೆರಳಿನ ರೀತಿನಲ್ಲಿ ಇರ್ತದೆ ವಿವೇಕ ಅನ್ನುವಂಥದ್ದು. ಆ ವಿವೇಕ ಖ್ಯಾತಿ ಅಂತ ಹೇಳಿದಾಗ ಆ ಸತ್ಯದ ಜೊತೆಗಿನ ಒಂದು ನೇರವಾಗಿರ್ತಕ್ಕಂಥ ಒಂದು ಸಂಪರ್ಕ ಅಂತ ನಾವಲ್ಲಿ ಹೇಳ್ಬೋದು. ಹೀಗೆ ಕೇವಲ ವಿವೇಕ ನಮ್ಮೊಳಗಿನ ಸತ್ಯವನ್ನ ಮುಸುಕಾಗಿ ನಮ್ಗೆ ಕಾಣಿಸಿದ್ರೆ, ಈ ವಿವೇಕ ಖ್ಯಾತಿ ಅಂತಕ್ಕಂಥದ್ದು ಈ ಸತ್ಯವನ್ನ ನೇರ ಸಂಪರ್ಕಕ್ಕೆ ತರ್ತದೆ. ಹಾಗಾಗಿ ಈ ವಿವೇಕ ಖ್ಯಾತಿ ಮತ್ತು ಅವಿದ್ಯೆ ಇವೆರಡರ ಜೊತೆಗಿನ ಸಂಬಂಧವನ್ನ ಈ ಕತ್ತಲೆ ಮತ್ತು
ಬೆಳಕಿನ ಮಧ್ಯೆ ಇರತಕ್ಕಂತಹ ಒಂದು ವ್ಯತ್ಯಾಸಕ್ಕೆ ಹೋಲಿಕೆಯನ್ನ ಕೊಡ್ತಾರೆ. ಅಂದ್ರೆ ಯಾವಾಗ ಈ ವಿವೇಕ ಖ್ಯಾತಿ ಅಂತಕ್ಕಂಥದ್ದು ನಮ್ಮಲ್ಲಿ ಬಂದ್ರೆ ಅವಿದ್ಯೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶವಾಗ್ಬಿಡ್ತದೆ. ಒಂದು ಕತ್ತಲೆ ತುಂಬಿರ್ತಕ್ಕಂತಹ ಒಂದು ಕೊಠಡಿಯೊಳಗಡೆ ಅದು ಎಷ್ಟು ದೀರ್ಘಕಾಲದಿಂದ ಇತ್ತು ಆ ಕತ್ತಲೆ ಗೊತ್ತಿಲ್ಲ, ಆದ್ರೂ ಕೂಡ ಅಲ್ಲಿ ಬೆಳಕು ಪ್ರವೇಶ ಮಾಡಿದ ತಕ್ಷಣವೇ ಆ ಕತ್ತಲೆ ಹೇಗೆ ಪಲಾಯನ ಮಾಡಿಬಿಡ್ತದೋ ಅದೇ ರೀತಿನಲ್ಲಿ ಈ ವಿವೇಕ, ಸಾಮಾನ್ಯ ವಿವೇಕದಿಂದ ವಿವೇಕ ಖ್ಯಾತಿಯ ಮಟ್ಟಕ್ಕೆ ನಾವು ಬೆಳವಣಿಗೆಯನ್ನ ಹೊಂದಿದಾಗ ಆ ಮಾಯೆ ಅಥವಾ ಅವಿದ್ಯೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶವಾಗಿ ಹೋಗ್ಬಿಡ್ತದೆ. ಹೀಗೆ ಸತ್ಯದ ಅರಿವಿನ ಮೂಲಕ ಮಾತ್ರವೇ ಆ ಅವಿದ್ಯೆಯ ಒಂದು ನಾಶ ಮತ್ತು ಈ ಮಾಯೆಯ ಬಂಧನದಿಂದ ಬಿಡುಗಡೆ ಹೊಂದಕ್ಕೆ ಇರ್ತಕ್ಕಂತಹ ಇದೊಂದು ಮಾರ್ಗ ಅಂದ್ರೇನೆ ಅದು ವಿವೇಕ ಖ್ಯಾತಿ ನಿರಂತರವೂ ಅವಿಚ್ಛಿನ್ನವೂ ಆಗಬೇಕು. ಯಾವಾಗಲೋ ಕೆಲವು ಸಮಯದಲ್ಲಿ ಮಾತ್ರ, ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಾನು ವಿವೇಕದಿಂದ ಇರ್ತೇನೆ, ಮತ್ತೆ ಆ ವಿವೇಕನ ಮರೆತು ಬಿಡ್ತೀನಿ ಅಂತ ಹೇಳಿದ್ರೆ ಖಂಡಿತ ನಾವು ಅವಿದ್ಯೆಯಿಂದ ಆ ಮಾಯೆಯ ಬಂಧನದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಈ ವಿವೇಕ ಖ್ಯಾತಿ ಅಂತಕ್ಕಂಥದ್ದು ಅವಿಚ್ಛಿನ್ನವಾಗಿ ನಿರಂತರವಾಗಿ ನಮ್ಮಲ್ಲಿ ಆಗಬೇಕು. ಕೇವಲ ಒಂದು ಕ್ಷಣ ಮಾತ್ರದ ಕ್ಷಣಿಕ ನೋಟವಷ್ಟೇ ಅಲ್ಲ, ಈ ಅವಿದ್ಯೆಯು ಶಾಶ್ವತ ಅಥವಾ ಈ ಪುರುಷ ಪ್ರಜ್ಞೆಯನ್ನು ಕ್ಷಣ ಮಾತ್ರವೂ ಮರೆಮಾಚದ ಒಂದು ಶಾಶ್ವತ ಸ್ಥಿತಿ. ಇಂತಹ ಅರಿವಿನ ಸ್ಥಿತಿಯಲ್ಲಿ ನಾವು ಸಾಕ್ಷಾತ್ ನಮ್ಮ ಒಂದು ಸ್ವಸ್ವರೂಪದಲ್ಲಿ ನಾವು ನೆಲೆ ನಿಲ್ತೇವೆ. ಆಗ ನಮ್ಗೆ ಎಲ್ಲೆಲ್ಲೂ ಕೂಡ ಆ ಒಂದೇ ಚೈತನ್ಯದ ಒಂದು ದರ್ಶನ ನಮ್ಗಾಗ್ತದೆ. ಅಂತಹ ಒಂದು ಸಾಕ್ಷಾತ್ ಸ್ವಸ್ವರೂಪದ ಒಂದು ಬೆಳಕಿನಲ್ಲಿ ಎರಡಿಲ್ಲ, ಅಲ್ಲಿ ಇರುವುದೆಲ್ಲವೂ ಕೂಡ ಒಂದೇ ಅನ್ನುವ ಒಂದು ಸಾಕ್ಷಾತ್ ಅನುಭವ ನಮಗಾಗ್ತದೆ. ಇಲ್ಲಿಯವರೆಗೂ ಕೂಡ ನಾವು ಕೇವಲ ಬದ್ಧ ಪ್ರಜ್ಞೆಯಲ್ಲಿದ್ದಂತಹ ಸಾಮಾನ್ಯ ಮನುಷ್ಯರಾಗಿದ್ರೆ ಈಗ ಇಲ್ಲಿ ಬುದ್ಧ ಪ್ರಜ್ಞೆ ಅಂತ ಹೇಳ್ಬೋದು. ನಾವು ಇಂತಹ ಒಂದು ಅದ್ಭುತ ಸ್ಥಿತಿಯನ್ನ ಬುದ್ಧ ಪ್ರಜ್ಞೆ ಅಂದ್ರೆ ಮನಸ್ಸಿನ ಮಟ್ಟದಲ್ಲೇ ಇರ್ತಕ್ಕಂಥವನು ಮನುಷ್ಯ, ಬುದ್ಧಿ ಮಟ್ಟದಲ್ಲಿರೋನು ಮನುಷ್ಯ ಅಂತ ಹೇಳ್ತೀವಿ. ಹಾಗೆ ಈ ಸಾಕ್ಷಾತ್ ನಮ್ಮ ಸ್ವಸ್ವರೂಪದ ಒಂದು ದರ್ಶನದಲ್ಲಿ ಈ ಮಾಯೆಯಿಂದ ಸಂಪೂರ್ಣವಾದಂತಹ ಒಂದು ಬಿಡುಗಡೆ ಅಲ್ಲಿ ಸಿಗ್ತದೆ. ಅಲ್ಲಿ ಅವಿದ್ಯೆಯು ಕೂಡ ನಾಶವಾಗ್ತದೆ ಅನ್ನುವಂಥದ್ದು. ಇನ್ನ 27ನೇ ಶ್ಲೋಕ, ತಸ್ಯ ಸಪ್ತದ ಪ್ರಾಂತ ಭೂಮಿ ಪ್ರಜ್ಞಾ ಅಂತಕ್ಕಂಥದ್ದು. ಅಂತಹವನು 7 ಘಟ್ಟಗಳಲ್ಲಿ ಜ್ಞಾನದ ಅತ್ಯುನ್ನತ ಶಿಖರವನ್ನು ಮುಟ್ಟುತ್ತಾನೆ. ನೋಡಿ, ಇಲ್ಲಿ ಈ 7 ಅನ್ನೋದೇನಿದೆಯಲ್ಲ, ಇದಕ್ಕೆ ನಮ್ಗೀಗ ಥಿಯೋಸಫಿ ವಾಂಗ್ಮಯದಲ್ಲಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಈ 7 ಅನ್ನೋದಕ್ಕೆ ಒಂದು ಬಹಳ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಇಲ್ಲೂ ಕೂಡ ಈ ಬೆಳವಣಿಗೆಯನ್ನೂ ಕೂಡ ಈ ವಿವೇಕ ಖ್ಯಾತಿ ಅಂತಕ್ಕಂಥದ್ದೇನು ನಾವು ಹೇಳಿದ್ವಲ್ಲ, ಇದನ್ನೂ ಕೂಡ 7 ಮಟ್ಟಗಳಲ್ಲಿ ಅವನ ಬೆಳವಣಿಗೆ ಆಗ್ತದೆ. ಈ ವಿವೇಕ ಖ್ಯಾತಿಯ ನಿರಂತರ ಸ್ಥಿತಿಯೂ ಸಹ 7 ಮಟ್ಟಗಳಲ್ಲಿ 7 ಘಟ್ಟಗಳ ಮೂಲಕ ಅದು ಪ್ರಾಪ್ತವಾಗ್ತದೆ. ಯೋಗಿ ಈ ಸತ್ಯದ ಪ್ರಪ್ರಥಮ ದರ್ಶನವನ್ನು ಪಡೆದ ನಂತರ ಅವನ ಅಂತಿಮ ಗುರಿಯಾದ ಕೈವಲ್ಯವನ್ನು ಮುಟ್ಟುವುದಕ್ಕೆ ಮುಂಚೆ ಅವನು ಸತ್ಯದ ಬಗ್ಗೆ ಹೊಂದಿರತಕ್ಕಂತ ಅರಿವೂ ಸಹ ಈ 7 ಘಟ್ಟಗಳೆಲ್ಲ ಆಗ್ತಾ ಹೋಗುತ್ತೆ. ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೊಳ್ಬಹುದು. ಈಗ ನಮ್ಗೆ ಸಪ್ತ ದೇಹಗಳಿದೆ, ಒಂದೊಂದು ದೇಹದಲ್ಲೂ ಕೂಡ 7 ಉಪಲೋಕಗಳು ಅಂತ ನಾವು ನೋಡ್ತಾ ಹೋಗ್ತೇವೆ. ಈಗ ಈ ಸ್ಥೂಲ ದೇಹದ ಮೊದಲನೇ ಉಪಲೋಕಕ್ಕೂ, ಕಾಮದೇಹದ 1ನೇ ಉಪಲೋಕಕ್ಕೂ, ಮನೋಲೋಕದ 1ನೇ ಉಪಲೋಕಕ್ಕೂ ಈಗ ಸಂಬಂಧಗಳು ಏರ್ಪಾಟಾಗುತ್ತೆ. ಈ ದೃಷ್ಟಿಯಲ್ಲೂ ಕೂಡ ಬಹುಶಃ ವಿಚಾರ ಮಾಡಬಹುದೇನೋ ಅಂತ ಅನಿಸುತ್ತದೆ. ಒಟ್ಟಾರೆ ಇಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನೇನು ಕೊಡ್ತಾ ಹೋಗಲ್ಲ. ಈ ಒಂದು ಬೆಳವಣಿಗೆಯು ಕೂಡ ಅವನಿಗೆ 7 ಮಟ್ಟಗಳಲ್ಲಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಮ್ಗೆ ಹೇಳ್ತಾರೆ. ಇಲ್ಲಿ ಪ್ರಾಂತ ಭೂಮಿ ಅನ್ನೋಂತ ಪದವನ್ನ ಬಳಸ್ತಾರೆ. ಈ ಪ್ರಾಂತ ಭೂಮಿ ಅಂತ ಹೇಳಿದ್ರೆ ಸರಹದ್ದಿನಲ್ಲಿರುವ ಒಂದು ಪ್ರಾಂತ್ಯ. ಈ ಪದವು ಒಬ್ಬನ ಪ್ರಗತಿಯು ಇದ್ದಕ್ಕಿದ್ದಂತೆ ಸಂಭವಿಸೋದಿಲ್ಲ, 7 ಘಟ್ಟಗಳ ಮೂಲಕವೇನೆ ಆಗ್ಬೇಕು ಅಂತಕ್ಕಂಥದನ್ನ ಸೂಚಿಸುತ್ತೆ. ಇಲ್ಲಿ ಆ ಒಂದು ಕ್ರಮವಾಗಿ ಅವನು ಸಾಗಬೇಕು. ಇದ್ದಕ್ಕಿದ್ದ ಹಾಗೇನೆ ಅವನ ಪ್ರಜ್ಞೆ ಒಮ್ಮೆಲೆ ಆ ಆತ್ಮ ಪ್ರಜ್ಞೆ ಮಟ್ಟಕ್ಕೆ ಇರೋದಿಲ್ಲ. ಪಕ್ಕದಲ್ಲೇ ಇರ್ತಕ್ಕಂಥವು ಅಂದ್ರೆ ಮಾಡಬೇಕು. ಒಂದು ವಿಷಯವನ್ನೇ ಅವನು ನೋಡಿ, ಇಲ್ಲಿ ಈ ಉಪಲೋಕಗಳ ಮಟ್ಟದಲ್ಲೂ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಈ ಸ್ಥೂಲ ದೇಹದ 7ನೇ ಉಪಲೋಕ ಆ ಸೂಕ್ಷ್ಮತೆ ಮಟ್ಟಕ್ಕೆ ಇರಿದ್ರೆ
ಕಾಮದೇಹದ ನಾವು 7ನೇ ಉಪಲೋಕದ ಮಟ್ಟಕ್ಕೆ ಏರ್ಬೋದು. ಹಾಗೇನೆ ನಮ್ಮ ಮನೋದೇಹದ ಅತ್ಯಂತ ಉನ್ನತ ಉಪಲೋಕದ ಮಟ್ಟಕ್ಕೆ, ಹೀಗೆ ನಾವು ನಮ್ಮ ಪ್ರಜ್ಞೆನ ಅನುಕ್ರಮವಾಗಿ ಏರಿಸ್ಕೊಳ್ತಾ ಹೋಗಬಹುದು. ಹೀಗೆ ಅವನು 7 ಪ್ರಾಂತಿಗಳನ್ನು ಹಾದು ಹೋಗುವ ಮೂಲಕ ಅವನು ಆ ಒಂದು ಉನ್ನತ ಪ್ರಜ್ಞೆಯ ಪ್ರವೇಶವನ್ನ ಮಾಡಬಹುದು ಅಂತಕ್ಕಂಥ ವಿಚಾರಗಳನ್ನ ನಮ್ಗೆ ಈ ಶ್ಲೋಕದಲ್ಲಿ ನಮ್ಗೆ ಪತಂಜಲಿಯವರು ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇಷ್ಟು ವಿಚಾರಗಳನ್ನ ತಮ್ಮ ಜೊತೆಯಲ್ಲಿ ಹಂಚ್ಕೋತಾ, ಇವತ್ತು ಈ ನೆಟ್ವರ್ಕ್ದು ಏನೋ ಸಮಸ್ಯೆ ಗೊತ್ತಾಗ್ತಾ ಇಲ್ಲ, 2-3 ಸಲ ವ್ಯತ್ಯಾಸ ಆಯ್ತು, ಅದಕ್ಕೋಸ್ಕರ ಕ್ಷಮೆಯನ್ನ ಯಾಚಿಸ್ತಾ ಇವತ್ತಿನ ವಿಚಾರಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ.